ಆದರೆ ಕೆಂಪು ಬಣ್ಣ ಅದ್ಭುತ. ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. ನಮಸ್ಕಾರ, ಇದು ಮಹಾಭಾರತ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಯಾವುದೇ ಕಾಂಪ್ರಮೈಸ್ ಇಲ್ಲದೆ ರಿಪಬ್ಲಿಕ್ ಕನ್ನಡ 100% ನ್ಯೂಸ್ ಕೊಡುತ್ತೆ. ಅದೇ ರೀತಿ ಓರಿಯೆಂಟ್ ಬೆಲ್ ಟೈಲ್ಸ್ ಕೂಡ 100ಕ್ಕೆ 100ರಷ್ಟು ಬಲಿಷ್ಠವಾಗಿದೆ. ನಮ್ಮ ಭಾರತಕ್ಕಾಗಿ ಹೊಸ ಆಯ್ಕೆ ಮುಖ್ಯ. ಈಗ ಹೆಡ್ಲೈನ್ಸ್. ಮನೆ ಕೆಲಸದಾಕೆ ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ಗೆ ಜೀವಾವಧಿ ಶಿಕ್ಷೆ. ಜೀವನ ಪರ್ಯಂತ ಪಾರಪ್ಪನ ಆಗ್ರಹಾರವೇ ಗತಿ. ರೇಪ್ ಕೇಸ್ನಲ್ಲಿ ಕೋರ್ಟ್ ಚಾರಿತ್ರಿಕ ತೀರ್ಪು. ಪ್ರಜ್ವಲ್ಗೆ 11.5 ಲಕ್ಷ ರೂಪಾಯಿ ದಂಡ, ಸಂತ್ರಸ್ತೆಗೆ 11.25 ಲಕ್ಷ ಪರಿಹಾರ. ರೇವಣ್ಣ ಪುತ್ರ ಕ್ಷಮಾದಾನದ ಬಾಗಿಲು ಬಂದ್. ಪ್ರಜ್ವಲ್ ವಿರುದ್ಧ ಶಿಕ್ಷೆಗೆ ನಟಿ ರಮ್ಯಾ ಸಂತಸ. ಮಹಿಳೆಯರ ಮೇಲಿನ ದೌರ್ಜನ್ಯ ನಡೆಸಿದ್ದಕ್ಕೆ ಕಠಿಣ ಶಿಕ್ಷೆ. ಕಾನೂನು ಎಲ್ಲರಿಗೂ ಒಂದೇ ಅಂತ ರಮ್ಯಾ ಟ್ವೀಟ್. 9-10ರ ಪಾಯಿಂಟ್ನಲ್ಲೂ ಸಿಗದ ಅಸ್ಥಿಪಂಜರ. ಖಾಲಿ ಕೈಯಲ್ಲಿ ಹೋದ SIT. ಇವತ್ತಿನ ಶವ ಶೋಧ ಕಾರ್ಯಾಚರಣೆ ಅಂತ್ಯ. ಧರ್ಮಸ್ಥಳದಲ್ಲಿ ನಾಳೆ ಉತ್ಖನನ ನಡೆಯೋದು ಡೌಟ್. ಭಾನುವಾರ ರಜಾ ದಿನದ ಹಿನ್ನೆಲೆ ನಾಳೆ ಶೋಧ ಅನುಮಾನ. ಎಸಿ ಸೇರಿ ಕಂದಾಯ ಇಲಾಖೆ FSL ಅಧಿಕಾರಿಗಳಿಗೆ ರಜೆ. ವೀಕ್ಷಕರೇ, ಹಾಗಾದ್ರೆ ಧರ್ಮಸ್ಥಳದ ತಲೆ ಬುರುಡೆ ಕೇಸ್ ಬರೀ ಬುರುಡೆ ಕೇಸ್ ಆಗತ್ತಾ ಅಥವಾ ನಿಜವಾಗ್ಲೂ ಅದರಲ್ಲಿ ಏನಾದ್ರೂ ಸಿಗತ್ತಾ? ಈ ಒಂದು ಅನುಮಾನ ಎಲ್ಲರನ್ನೂ ಕೂಡ ಕಾಡ್ತಾ ಇದೆ. ಏನ್ ನಡೀತಾ ಇದೆ? ನಾವು ಮೊದಲನೇ ದಿನದ ಶೋಧ ಕಾರ್ಯದಿಂದ ಒಮ್ಮೆ ನೋಡ್ತಾ ಬಂದ್ರೆ ಪಾಯಿಂಟ್ ನಂಬರ್ 6 ಅಲ್ಲಿ ಒಂದಷ್ಟು ಮೂಳೆಗಳು ಸಿಕ್ಕುವು ಅನ್ನೋದನ್ನ ಬಿಟ್ರೆ ಬೇರೆ ಯಾವುದೇ ಪ್ರಮುಖ ಸಾಕ್ಷ್ಯ ಈ ತನಕ ಲಭ್ಯ ಆಗಿಲ್ಲ. ಆದರೆ ಒಂದು ಕಡೆ SIT ನಿರಂತರವಾಗಿ ಶೋಧ ಕಾರ್ಯವನ್ನ, ತನಿಖೆಯನ್ನ ಪ್ರೊಫೆಷನಲಿ ಜಾರಿಯಲ್ಲಿ ಇಟ್ಟಿದ್ರೆ, ಮತ್ತೊಂದು ಕಡೆ ಹಲವು ಬಗೆಯ ವಾದ ಪ್ರತಿವಾದಗಳು ಹುಟ್ಕೊಂಡು, ಹಲವು ಬಗೆಯ ಸುದ್ದಿಗಳು ಹುಟ್ಕೊಂಡು ಊರೆಲ್ಲ ಹರಡ್ತಾ ಇದ್ದಾವೆ, ಹಿಂಗಂತೆ ಹಂಗಂತೆ ಅಂತ. ಇನ್ನೊಂದು ಕಡೆ ಧರ್ಮಸ್ಥಳ ಗ್ರಾಮಸ್ಥರು ನಾವೇ ಕಂಡಿರ್ತಕ್ಕಂಥ ಸಾವಿರಾರು ಸತ್ಯಗಳು ನಮ್ಮ ಕಣ್ಣೆದುರಿಗೆ ಇದೆ, ಅದನ್ನ ತಿರ್ಚಿ ಮುರ್ಚಿ ಹೇಳ್ತಾ ಇದ್ದೀರಾ ನೀವು ಅಂತ ಈ ಮಾಸ್ಕ್ ಮ್ಯಾನ್ ಏನಿದ್ದಾನೆ ಈತನ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಹಾಗಾದ್ರೆ ಧರ್ಮಸ್ಥಳದ ಈ ಬುರುಡೆ ಪ್ರಕರಣ ನಿಜಕ್ಕೂ ಏನು? 9ರಲ್ಲೂ ಏನು ಸಿಗ್ಲಿಲ್ಲ ಅಂದ್ರೆ ಮುಂದೇನು ಹಾಗಾದ್ರೆ ಅನ್ನುವಂತ ಸಾಕಷ್ಟು ಪ್ರಶ್ನೆಗಳಿದೆ. ನಮ್ಮ ಜೊತೆ ತಜ್ಞರಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಈ ವಿಚಾರದಲ್ಲಿ. ಧರ್ಮಸ್ಥಳದ ಶವ ಹೂತಿಟ್ಟ ಕೇಸ್ಗೆ ರೋಚಕ ಟ್ವಿಸ್ಟ್ ಸಿಗತ್ತಾ? ನಿಗೂಢ ವ್ಯಕ್ತಿ ಗುರುತಿಸಿದ್ದ ಜಾಗದಲ್ಲಿ ಇವತ್ತು ಯಾವುದೇ ಅಸ್ಥಿಪಂಜರ ಸಿಗಲಿಲ್ಲ. ಪಾಯಿಂಟ್ ನಂಬರ್ 9 ಹಾಗೂ 10ರಲ್ಲೂ ಕೂಡ ಏನೂ ಅವಶೇಷ ಸಿಗಲಿಲ್ಲ. ಹಾಗಾಗಿ ಬರಿಗೈಯಲ್ಲಿ SIT ಹಿಂದಿರುಗಿದೆ. ಭಾನುವಾರ ನಾಳೆ ರಜಾ ದಿನ ಇರುತ್ತೆ, ನಾಳೆ ಶೋಧ ಇರೋದು ಅನುಮಾನ. ಎಸಿ ಸೇರಿ ಕಂದಾಯ ಇಲಾಖೆ FSL ಅಧಿಕಾರಿಗಳು ನೋಡಿ, ಅವರೆಲ್ಲರೂ ಕೆಲಸ ಬಿಟ್ಟು ಈ ಕೇಸನ್ನೇ ಪ್ರಮುಖವಾಗಿ ತಗೊಂಡು 24 ಗಂಟೆ ಈ ಕೇಸ್ಗಾಗಿ ವ್ಯಯ ಮಾಡ್ತಾ ಇದ್ದಾರೆ. ಹಾಗಾಗಿ ಆ ನಿಗೂಢ ವ್ಯಕ್ತಿ ಯಾವೆಲ್ಲ ಜಾಗಗಳಲ್ಲಿ ಹೇಳಿದ್ದಾರೆ ಒಂದು ಇಂಚು ಬಿಡದಂತೆ ಅಲ್ಲಿ ಅಗೆದು ಸೂಕ್ತವಾದ ತನಿಖೆಯನ್ನ ಅತ್ಯಂತ ಪಾರದರ್ಶಕವಾಗಿ SIT ಮಾಡ್ತಾ ಇದೆ. ಈ ವಿಚಾರದಲ್ಲಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋದಕ್ಕೆ ನಮ್ಮ ಜೊತೆ ಅತಿಥಿಗಳಿದ್ದಾರೆ. ಮೊದಲನೇದಾಗಿ ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿರ್ತಕ್ಕಂಥ ಲೋಕೇಶ್ವರಪ್ಪ ಅವರಿದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ವಕೀಲರಾಗಿರ್ತಕ್ಕಂಥ ಮೀರಾ ರಾಘವೇಂದ್ರ ಇದ್ದಾರೆ. ನಮಸ್ಕಾರ ಮೀರಾ ಅವರೇ, ಸ್ವಾಗತ ಕಾರ್ಯಕ್ರಮಕ್ಕೆ.
ಹಾಗೇನೆ ವಿಧಿವಿಜ್ಞಾನ ತಜ್ಞರು ಕೂಡ ನಮ್ಮ ಜೊತೆ ಜಾಯಿನ್ ಆಗ್ತಾರೆ. ಇನ್ನು ಧರ್ಮಸ್ಥಳದಿಂದ ಕಾರ್ಮಿಕರೊಬ್ಬರು, ಸ್ವಚ್ಛತಾ ಕಾರ್ಮಿಕರೊಬ್ಬರು ಕೂಡ ನಮ್ಮ ಜೊತೆ ಜಾಯಿನ್ ಆಗ್ತಾರೆ. ಮೊದಲನೇದಾಗಿ ನಾನು ಲೋಕೇಶ್ವರಪ್ಪ ಅವರ ಅಭಿಪ್ರಾಯನ ತಗೊಂಡ್ಬಿಡ್ತೀನಿ. ಸರ್, ನಾನಿಲ್ಲಿ ಬರ್ತಾ ಇದ್ದ ಹಾಗೆ ನೀವು ಮೊಟ್ಟ ಮೊದಲನೇದಾಗಿ ಒಂದು ಪ್ರಶ್ನೆನ ಹೇಳಿದ್ರಿ. ಈತ ಒಂದು ಬುರುಡೆ ಹಿಡ್ಕೊಂಡು ಸೀದಾ ಪೊಲೀಸ್ ಸ್ಟೇಷನ್ಗೆ ಬರ್ತಾನೆ. ನಾನು ಕಂಪ್ಲೇಂಟ್ ಮಾಡ್ತೀನಿ ಅಂತ ವಕೀಲರ ಜೊತೆ ಬರ್ತಾನೆ, ಎಲ್ಲ ಪ್ರಿಪೇರ್ ಮಾಡ್ಕೊಂಡೇ ಬರ್ತಾನೆ ಯಾವ ಥರ ಕಂಪ್ಲೇಂಟ್ ಕೊಡಬೇಕು ಅಂತ. ಇದು ನಾನೇ ಹೂತಿರುವಂತಹ ಬುರುಡೆ, ನಾನು ನೂರಾರು ಶವಗಳನ್ನು ಹುಗಿದಿದ್ದೇನೆ, 400-500 ಶವಗಳನ್ನು ಹುಗಿದಿದ್ದೇನೆ, ನನ್ನನ್ನು ಬಲವಂತ ಮಾಡಿ ಹುಗಿಸಲಾಯಿತು, ಇದು ನೋಡಿ ಇದು ಬುರುಡೆ ಅಂತ ತಗೊಂಬರ್ತಾನೆ. ಹಾಗೆ ಯಾರಾದರೂ ಇದ್ದಕ್ಕಿದ್ದಾಗೆ ಒಂದು ಬುರುಡೆ ಹಿಡ್ಕೊಂಡು ಬರಬಹುದಾ? ಮತ್ತೆ ಯಾವ ಪಾಯಿಂಟಲ್ಲಿ ಇನ್ವೆಸ್ಟಿಗೇಷನನ್ನು ಶುರು ಮಾಡಬೇಕಾಗಿತ್ತು ಬುರುಡೆ ಹಿಡ್ಕೊಂಡು ಬಂದ ತಕ್ಷಣ? ನಿಮಗೇನು ಅನಿಸುತ್ತೆ? ನೋಡಿ, ಕಾನೂನಿನ ವಿರುದ್ಧವಾಗಿ ಅವನು ಆ ಒಂದು ಸಂದರ್ಭವನ್ನು ಕ್ರಿಯೇಟ್ ಮಾಡಿದ್ದಾನೆ. ಒಂದು ಬುರುಡೆ ಎಲ್ಲಿ ಸಿಗುತ್ತೆ? ಎಲ್ಲರ ಉಣಿ ಅದು ಸುಮಾರು ದಿವಸ ಆದಮೇಲೆ ಡಿಕಂಪೋಸ್ ಆಗಿ ಒಂದು ಸ್ಟೇಜೆಲ್ಲ ದಾಟಿ ಬುರುಡೆ ಆಗಿರುತ್ತೆ ಅಲ್ಲಿ. ಅಂದರೆ ಸುಮಾರು 3-4 ವರ್ಷದ ನಂತರ ಆ ಥರ ಆಗಿರುತ್ತೆ. ನಮ್ಮಲ್ಲಿ ಕಾನೂನಲ್ಲಿ ಯಾವುದೇ ಶವವನ್ನು ಒಂದು ಸಾರಿ ದಫನ್ ಮಾಡಿದಾಗ ಸ್ವತಃ ಸ್ವಂತ ಸಂಬಂಧಿಗಳು ಅದನ್ನು ತೆಗಿಯಕ್ಕೆ ಬರಲ್ಲ, ತೆಗಿಯಂಗಿಲ್ಲ. ಮತ್ತು ಪೊಲೀಸ್ ಅಧಿಕಾರಿಗಳು ಸಹ ಅದನ್ನು ತೆಗಿಯಕ್ಕೆ ಬರೋದಿಲ್ಲ. ಸೊ ಇಷ್ಟೆಲ್ಲ ಇದ್ದು ಅದು ಮೊದಲು DC ಅವ್ರಿಗೆ ಪರ್ಮಿಷನ್ ಕೊಡೋಕೆ ಅಧಿಕಾರ ಇತ್ತು ಮೊದಲು ಇದ್ದಿದ್ದು. ಆನಂತರ ಅದು AC ಲೆವೆಲ್ಗೂ ಅದನ್ನು ಎಕ್ಸ್ಟೆಂಡ್ ಮಾಡಿದ್ರು. ಈಗ AC ಲೆವೆಲ್ ಅವ್ರು ಅಷ್ಟೇ ಮಾಡುತ್ತಾರೆ. ಈಗ ತಾವು ನೋಡ್ತಾ AC ಅವರ ಜೊತೆಲಿದ್ದು ಮಾಡ್ತಾ ಇದ್ದಾರೆ ಎಕ್ಸಿಮೇಷನ್ನು. ಈ ಪ್ರಶ್ನೆ ಇದ್ದಾಗ ಅವನು ಬುರುಡೆನ ತನ್ನಲ್ಲ, ಫಸ್ಟ್ ಅವನನ್ನು ಆ ಪ್ರಕರಣದಲ್ಲಿ ಅವನ ಮೇಲೆ ಒಂದು FIR ಹಾಕಬೇಕಾಗಿತ್ತು. FIR ಹಾಕಿ ಅವನು ಯಾವ ಸಮಾಧಿಯಿಂದ ತಂದ ಅದನ್ನು ಆಚೆ ಅಲ್ಲಿಗೆ ಅವನ್ನ ಲೀಡ್ ಮಾಡಬೇಕಾಗಿತ್ತು. ಹೋಗಿ ಬರೀ ಬುರುಡೆ ತಂದರೆ ಮಿಕ್ಕ ಅದ್ರ ಪಾರ್ಟ್ಗಳು ಎಲ್ಲಿದ್ದಾವೆ ಅದನ್ನು ತೋರಿಸ್ ನಡಿ ಅಂತ ಅವನ್ನ ಇಂಟ್ರಾಗೇಷನ್ ಮಾಡಬೇಕಾಗಿತ್ತು. ಅಲ್ಲಿ ಏನು ಬುರುಡೆ ಸಿಕ್ಕಿದ್ದ ಜಾಗದಲ್ಲಿ ಅವ್ನಿಗೆ ಆಲ್ರೆಡಿ ಪ್ರೂವ್ಮೆಂಟ್ ಅವ್ನಿಗೆ ಆಗಿದೆಯಲ್ಲ, ಒಂದು ಬುರುಡೆ ಸಿಕ್ಕಿದೆ ಯಾವುದೋ ಒಂದು ನಾನು ಉಣಿದ ಜಾಗ ಅಂತೇಳಿ ಅಲ್ಲಿ ಕರ್ಕೊಂಡು ಹೋಗಿ ಅದು ತೆಗಿಸ್ಬೇಕಾಯಿತು. ಅದನ್ನು ತೆಗೆಸಿ ಅಲ್ಲಿ ಅವನ ಸತ್ಯಾಸತ್ಯತೆಗಳು ಆ ವ್ಯಕ್ತಿ ಉಣಿರೋ ವ್ಯಕ್ತಿ ಯಾರು ಅನ್ನೋದ್ರ ಬಗ್ಗೆ ಮಾಹಿತಿ ಎಲ್ಲ ತಗೊಂಡು ನೀವು ಕ್ಲಿಯರ್ ಆಗಿ ಅವನು ರಿಲಯಬಲ್ ಪರ್ಸನ್ನು ಹೇಳಿರೋದೆಲ್ಲ ಉಳಿಕೆದು ನಿಜ ಅಂತ ತಗೊಂಡು ಆಮೇಲೆ ಮುಂದಕ್ಕೆ ಹೋಗ್ಬೇಕಿತ್ತು ಇವರು. ಅವ್ರು ಅದು ಆ ಹಿಂದಿಲ್ದ್ರದ್ದು ಏನು ಮಾಡಿರೋಂಥ ಮಾಹಿತಿ ಇವತ್ತರೆಗೂ ಇಲ್ಲ. ಕೆಲವೊಂದು ಕಡೆ ಜನರು ಒತ್ತಡಕ್ಕೆ ಈಡಾಗಿ ಸರ್ಕಾರ ದಿಢೀರಂತ SIT ರಚನೆ ಮಾಡಿ ದಿಢೀರಂತ ಎಕ್ದಮ್ ಒಂದು ವೈಡ್ ಸ್ಪ್ರೆಡ್ ತನಿಖೆನ ಆರಂಭ ಮಾಡಿದ್ರು ಅಂತಂತೀರ. ಈಗ ಈಗತ್ತಿನ ಪರಿಸ್ಥಿತಿ ನೋಡಿದ್ರೆ 15 ಗುಂಡಿ ತೆಗೆದಾಯ್ತು. ಈಗ ಸುಮ್ಮನೆ ಯಾವುದೋ ಕಾರ್ಡ್ ಸಿಕ್ತು, ID ಕಾರ್ಡ್ ಅದು ಯಾವುದೋ ಇದು ಅಂತ ಕೆಲವು ವಿಚಾರ ಸುಮ್ಮನೆ ಸುದ್ದಿ ಮಾಡಿದ್ರು ಮೀಡಿಯಾದವರು ಸೇರಿ ಹೇಳ್ತಾ ಇರೋದು. ನಾವು ಗುಂಡಿ ತೆಗೆದು ಮಾಡೋಕ್ಕೆ ಹೊರಟಿದ್ದು ಹೆಣ ಹುಡ್ಕೋಕ್ಕೆ. ಯಾವುದೋ ರೇವ್ಕೆ ಜಾಕೆಟ್ ಪೀಸ್ ಅದೆಲ್ಲ ಯಾವಾಗ ರಿಲೇಬಲ್ ಆಗುತ್ತೆ ಅಂದರೆ ಹೆಣದ ಜೊತೆ ಸಿಕ್ಕಿದ್ರೆ, ಒಂದು ಕ್ರೆಡಿಟ್ ಕಾರ್ಡು ಪಾನ್ ಕಾರ್ಡ್ ಏನಾದ್ರು ಸಿಕ್ಕಲಿ, ಒಂದು ಹೆಣ ಅಂತ ಅಲ್ಲಿ ಮೂಳೆಗಿನ ಸಿಕ್ಕಿದ್ರೆ ಅದು ಆಮೇಲೆ ಮಾಡಬೇಕಿತ್ತು. ಅದಕ್ಕೆ ಮೊದಲೇ ಎಷ್ಟೋ ಟೆನ್ಷನ್ ಕ್ರಿಯೇಟ್ ಮಾಡಿದ್ರು. ಮತ್ತು ಅದು ಸುಳ್ಳಾಯ್ತು, ಎಲ್ಲ ಸುಳ್ಳಾಯ್ತು, ನಿಮ್ಗೆ ಗೊತ್ತೈತೆ. ಈಗ ಸಿಕ್ಕಿರೋ ಮೂಳೆ 6ನೇ ಗುಂಡಿಯಲ್ಲಿ ಸಿಕ್ಕಿದ್ದು. ಅಲ್ಲಿಯ ಒಬ್ಬ ಪಂಚಾಯಿತಿಯ ಅಧ್ಯಕ್ಷ ಆಗಿದ್ದವನು ಏನು ಹೇಳ್ತಾ ಇದ್ದಾನೆ, ಹಿಂದೆ 16ನೇ ಇಸ್ವಿಗೆ ಹಿಂದೆ ಅಲ್ಲಿ ಸ್ಮಶಾನ ಇರಲಿಲ್ಲ. ಅವಾಗ ಕಾಡಿನ ಸರ್ಕಾರಿ ಜಾಗ ಎಲ್ಲಿತ್ತು ಅಲ್ಲೆಲ್ಲ ನಾವು ಲೀಗಲ್ ಆಗಿ ಮಣ್ಣು ಮಾಡಿಸ್ತಾ ಇದ್ರು ಪೊಲೀಸರು. ಆ ಸ್ಥಳೀಯರ ವಿಚಾರಕ್ಕೆ ಮತ್ತೆ ಬರ್ತೀನಿ, ನಿಮ್ಮಿದ ಆ ಮಾತಿನ ಮತ್ತೆ ಪಡ್ಕೊಳ್ತೀನಿ. ಮೀರಾ ರಾಘವೇಂದ್ರ ಇದ್ದಾರೆ. ಮೀರಾ ರಾಘವೇಂದ್ರ ಅವರೇ, ಈ ವಿಚಾರದಲ್ಲಿ ಆತ ವೆಲ್ ಪ್ರಿಪೇರ್ಡ್ ಥರ ಅನಿಸುತ್ತೆ. ಅಂದರೆ ಅದರಲ್ಲೇನು ತಪ್ಪಿಲ್ಲ. ಈಗ ಆ ಥರ ಕಂಪ್ಲೇಂಟ್ ಕೊಡೋದ್ರಲ್ಲಿ ಆತನ ಹಿಂದೆ ವಕೀಲರಿದ್ದಾರೆ, ಅವರ ಹಿಂದೆ ಇನ್ಯಾರಿದ್ದಾರೆ ನಮಗೆ ಗೊತ್ತಿಲ್ಲ, ಯಾವ ಟೀಮ್ ಇದೆ ಅಂತ ನನಗೆ ಗೊತ್ತಿಲ್ಲ. ಒಂದಷ್ಟು ಜನ ಬುದ್ಧಿಜೀವಿಗಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆ ಬಗೆಯ ಚಿಂತನೆಯನ್ನು, ಅಂದರೆ ಇದನ್ನು ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರಬೇಕು ಅಂತಲೇ ಮಾಡಲಾಗ್ತಾ ಇದೆ ಅನ್ನುವಂಥ ಒಂದು ಪ್ರಬಲವಾದಂಥ ವಾದ ನಮಗೆ ಕೇಳಿ ಬರ್ತಾ ಇದೆ. ಏನಿದೆ ಆ್ಯಕ್ಚುಲಿ? 9 ಗುಂಡಿ ಆಯಿತು. ಈಗ ನನ್ನ ಉದಾಹರಣೆಗೆ ಅವರು 11-13 ತೆಗೆದ್ರು ಅಂತ ಇಟ್ಕೊಳ್ಳಿ, ಯಾವುದೂ ಮಹತ್ವದ ಸಾಕ್ಷ್ಯ ಸಿಗಲಿಲ್ಲ, ಅಥವಾ ಇನ್ನೂ 1-2 ಮೂಳೆಗಳು ಅಥವಾ ಅಸ್ಥಿಪಂಜರ ಸಿಕ್ತು. ಆವಾಗ ಈ ಉಳಿದ ಇದನ್ನು ಹೇಗೆ ಉಳಿದ ಗುಂಡಿಗಳು ತೆಗೆದಿದ್ದು ಪರಿಶ್ರಮ ಎಲ್ಲವೂ ವೇಸ್ಟ್ ಆಗುತ್ತಲ್ವಾ? ಒಂದು ವೇಳೆ ಈ ಕೇಸಲ್ಲಿ ಲಾಜಿಕಲ್ ಕನ್ಕ್ಲೂಷನ್ಗೆ ಬರೋಕ್ಕಾಗಿಲ್ಲ ಅಂತಂದರೆ ಇಷ್ಟು ಜನರ ಪರಿಶ್ರಮ ವೇಸ್ಟ್ ಆಗುತ್ತಲ್ವಾ? ನೀವು ಹೇಗೆ ನೋಡ್ತೀರಿ ಈ ಕೇಸನ್ನು? ಖಂಡಿತ. ಈಗ ಅನಾಮಿಕ ಬಂದು ನಾನು ಈ ಥರ 300ಕ್ಕೂ ಹೆಚ್ಚು ದೇಹಗಳನ್ನು ಹೂತಿದ್ದೀನಿ, ಅದರಲ್ಲಿ ಮಹಿಳೆಯರಿದ್ದಾರೆ, ಅಪ್ರಾಪ್ತ ಬಾಲಕಿಯರಿದ್ದಾರೆ ಅಂತ ಹೇಳಿ ಕೋರ್ಟ್ ಮುಂದೆ ಆತ ಹೇಳಿಕೆ ಕೊಟ್ಟಾಗ 164 ಹೇಳಿಕೆಯನ್ನು ಕೊಟ್ಟಾಗ ಅದು ಮಾಡಲೇಬೇಕಾಗತ್ತೆ, ತನಿಖೆ ಮಾಡಲೇಬೇಕಾಗತ್ತೆ, ತಗೊಳ್ಳಲ್ಲ ಅಂತ ಹೇಳೋದಕ್ಕೆ ಆಗಲ್ಲ. ಮತ್ತು
ಇನ್ನೂ ಒಂದೇನೆಂದರೆ ಈ ಆತ ಇದುವರೆಗೂ ಪ್ರತಿ ದಿನ ನಾವು ನ್ಯೂಸಲ್ಲಿ ನೋಡಿದಾಗ ಭಾಳ ಕಾನ್ಫಿಡೆಂಟು, ಇದರಲ್ಲಿ ಸಿಗುತ್ತೆ, 9ರಲ್ಲಿ ಸಿಗುತ್ತೆ, ಆತ ಬಂದಿದ್ದ ರೀತಿಗೆ ಮೊದಲನೇ ಗುಂಡಿಯಲ್ಲೇ ಸಿಕ್ಬಿಡುತ್ತೆ ಅನ್ನೋ ರೀತಿ ಒಂದು ವಾತಾವರಣ ಇತ್ತು. ಬಟ್ 1ನೇದು ಫೇಲ್ ಆಯಿತು, 2 ಆಯಿತು, 6ಅಲ್ಲಿ ಸಿಕ್ಕಿದ ಮಾತ್ರಕ್ಕೆ ತಪ್ಪನ್ನ ಇನ್ನೊಬ್ಬರ ಮೇಲೆ ಹೊರಿಸೋದು ಸರಿಯಲ್ಲ. ಸಿಕ್ಕಿಲ್ಲ ಅಂತ ಹೇಳಿದ ಕೂಡಲೇ ಆತ ಹೇಳ್ತಿರೋದು ರಾಂಗ್ ಅಂತಲೂ ಎರಡೂ ಹೇಳೋಕ್ಕಾಗಲ್ಲ. ಯಾಕಂದರೆ ನಾವೇನೋ ಭೂವಿಜ್ಞಾನಿಗಳಲ್ಲ, ನಮಗೇನೋ ಆ ಒಂದು ಭೂಮಿಗೆ ಸಂಬಂಧಪಟ್ಟಂತೆ ಇಷ್ಟ ಆಳ ಹೋದರೆ ಡಿಕಂಪೋಸ್ ಆಗ್ಬೋದು, ಇಷ್ಟ ಆದರೆ ಈ ಥರ ಆಗ್ಬೋದು, ಅದನ್ನು ಸೈಂಟಿಸ್ಟ್ಗಳು ಹೇಳ್ಬೋದು ಅಷ್ಟೇ ಬಿಟ್ಟರೆ ತನಿಖೆ ನಂತರ ಹೇಳ್ಬಹುದು. ಯಾಕಂದರೆ ಇದು ತುಂಬ ವರ್ಷಗಳಾಗಿದೆ. ಹಾಗಾಗಿ ಅಥವಾ ಸುಳ್ಳೋ ಸತ್ಯನೋ ಅನ್ನುವಂಥದ್ದು ಸಂಪೂರ್ಣವಾದ ಒಂದು ಡೀಪಾಗಿ ತನಿಖೆ ಆದಾಗ ಮಾತ್ರ ಸತ್ಯಾಂಶ ಹೊರಬರಲಿಕ್ಕೆ ಸಾಧ್ಯ. ಬಟ್ SIT ಮಾಡ್ತಾ ಇದೆ. ಈಗ SIT ತನಿಖೆ ಬಗ್ಗೆ ಯಾರೂ ಕೂಡ ಅಪವಾದವನ್ನು ಹೇಳಿಲ್ಲ, ಯಾರೂ ಕೂಡ ತನಿಖೆ ಸರಿಯಾದ ನಿಟ್ಟಿನಲ್ಲಿ ನಡೀತಾ ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಆತ ಇರ್ತಕ್ಕಂಥ ಕಾನ್ಫಿಡೆಂಟ್ ಲೆವೆಲ್ಗೆ ಇದುವರೆಗೂ ಸಾಕಷ್ಟು ಹೆಣಗಳು ಸಿಗಬೇಕಿತ್ತು, ಅಸ್ಥಿಪಂಜರ ಸಿಗಬೇಕಿತ್ತು. ಆ ಲೆವೆಲ್ ಒಂದು ಎಕ್ಸ್ಪೆಕ್ಟೇಷನ್ನ ಕ್ರಿಯೇಟ್ ಮಾಡಿದ್ರು. ಬಟ್ ಆ ಮಟ್ಟಕ್ಕೆ ರೀಚ್ ಆಗಲಿಲ್ಲ. ನೋಡೋಣ, ಉಳಿದ ಗುಂಡಿಗಳನ್ನು ತೋಡ್ತೀವಿ ಅಂತ ಹೇಳಿ ತೋಡಿದಾಗ ಏನಾಗುತ್ತೆ ಅನ್ನೋದನ್ನ ನೋಡೋಣ, ಕಾಯೋಣ. ಬಟ್ ಆದರೆ ಆತ ಫೇಲ್ಯೂರ್ ಆದರೆ ಇದೆಯಲ್ಲ, ಆತನ ಮೇಲೆ ಕೇಸ್ ಆಗೇ ಆಗುತ್ತೆ, ಕೇಸ್ ಮಾಡಲೇಬೇಕು. ಯಾಕಂದರೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗ್ಬಿಟ್ಟಿದೆ. ಇಡೀ ಒಂದು ಸಮಾಜದ ವಾತಾವರಣವನ್ನು ಹಾಳು ಮಾಡಿರುವಂಥ ಪ್ರಕರಣ ಇದು. ಶಾಂತಿ ಭಂಗದ ಕೇಸ್ ಕೂಡ ಆತನ ಮೇಲೆ ಆಗಬೇಕು. ಯಾಕಂದರೆ ಇಡೀ ಜನರನ್ನ ಒಂದು ಆತಂಕಕ್ಕೆ ತೆಗೆದುಕೊಂಡು ಬಂದಿರತಕ್ಕಂಥ ಪ್ರಕರಣ ಇದು. ಸತ್ಯ ಸುಳ್ಳು ಬದಿಗಿಡಿ, ಬಟ್ ಒಂದು ಸೆನ್ಸೇಷನ್ ಕ್ರಿಯೇಟ್ ಆಗಿದೆ ಇದರಲ್ಲಿ ಅಂದಾಗ, ಅದು ರಾಂಗ್ ಇದೆ ಅಂತ ಆದಾಗ ಅದಕ್ಕೆ ಆತನೇ ಹೊಣೆ ಹೊತ್ಕೊಳ್ಬೇಕಾಗತ್ತೆ. ಆತನೇ ಹೊಣೆ ಹೊತ್ಕೊಳ್ಬೇಕಾಗತ್ತೆ. ಇನ್ ಕೇಸ್ ಪ್ರೂವ್ ಆಯಿತು ಅಂತಂದರೆ ಯಾರು ತಪ್ಪಿಸ್ತಿದ್ದಾರೆ, ಇವತ್ತು ಪ್ರಜ್ವಲ್ ರೇವಣ್ಣ ಕೇಸಲ್ಲಿ ಯಾವ ರೀತಿಯ ಒಂದು ತೀರ್ಪು ಬಂದಿದೆ ನೋಡಿ, ಜನ ಮೆಚ್ಚೋ ಥರ, ಅದೇ ರೀತಿ ಈ ಪ್ರಕರಣದಲ್ಲೂ ಕೂಡ ಇನ್ ಕೇಸ್ ಆತ ಹೇಳ್ತಿರ್ತಕ್ಕಂಥದ್ದು ಸತ್ಯ ಕಂಡು ಬಂದು ಅದು ಎವಿಡೆನ್ಸ್ ಪ್ರಕಾರ ಪ್ರೂವ್ ಆದರೆ ಖಂಡಿತವಾಗ್ಲೂ ಆ ಕೇಸ್ ಥರನೇ ಇದರಲ್ಲೂ ಕೂಡ ಯಾರು ಈ ಥರ ಮಾಡಿದ್ದಾರೆ ರೀತಿ ಶಿಕ್ಷೆ ಆಗಬೇಕು. ನಿಮ್ಮ ಗಮನಕ್ಕೆ ಈ ತರ ಕಂಪ್ಲೇಂಟ್ ಕಾಪಿಯ ಕೆಲವು ಸಾಲುಗಳನ್ನು ತರೋದಕ್ಕೆ ಬಯಸ್ತೀನಿ. ಏನು ಎಮೋಷನಲ್ ಆಗಿ ಇದೆ ಅಂದರೆ, ಅತ್ಯಂತ ಭಾರವಾದ ಹೃದಯದಿಂದ ಪರಿಹಾರ ಆಗದ ಪಾಪ ಪ್ರಜ್ಞೆಯಿಂದ ಹೊರಬರುವ ಸಲುವಾಗಿ ನಾನು ಕಂಡ ಕೊಲೆಗಳು, ಸ್ವೀಕರಿಸಿದ ಶವಗಳನ್ನು ಹೂತು ಹಾಕದೇ ಇದ್ರೆ ಆ ಶವಗಳ ಜೊತೆಯಲ್ಲಿ ನನ್ನನ್ನು ಮಣ್ಣು ಪಾಲಾಗಿಸುವ ನಿರಂತರ ಜೀವ ಬೆದರಿಕೆ ಮತ್ತು ಥಳಿತಗಳ ನೋವಿನ ನೆನಪಿನ ಹೊರೆಯಿಂದ ಹೊರಬರಕ್ಕೆ ನಾನು ಇದೆಲ್ಲ ಮಾಡ್ತಾ ಇದ್ದೀನಿ ಅಂದರೆ ಅಷ್ಟೆಲ್ಲ ಹಿಂಸೆ ಆಗ್ತಾ ಇತ್ತು ಅಂತ ಯಾರು ಅಂತ ಆತ ಉಲ್ಲೇಖಿಸೋದಿಲ್ಲ. ಈ ಕಂಪ್ಲೇಂಟಲ್ಲೂ ಕೂಡ ಆತ ಯಾರು ತನಗದನ್ನು ಮಾಡಿದ್ರು ಅನ್ನೋಂಥ ಹೆಸರು ಹೇಳೋದಿಲ್ಲ, ಉಲ್ಲೇಖಿಸೋದಿಲ್ಲ. ಒಂದು ಇಂಡೈರೆಕ್ಟ್ ಆದಂಥ ಕಂಪ್ಲೇಂಟ್ ಇದು. ಹೌದು, ಯಾರ ಹೆಸರು ಕೂಡ ಅದರಲ್ಲಿ ಡೈರೆಕ್ಟಾಗಿ ಆತ ತೆಗೆದುಕೊಂಡಿಲ್ಲ. ಬಟ್ ನ್ಯಾಯಾಧೀಶರು ಮುಂದೆ ಹೇಳಿರ್ಬೋದು ಹೇಳಿಕೆಯಲ್ಲಿ, ಅದರ ಬಗ್ಗೆ ನಮ್ಮ ಹತ್ರ ಏನೋ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳಿಲ್ಲ. ಏನು ಸುದ್ದಿ ಮಾಧ್ಯಮದಲ್ಲಿ ಏನು ನಮಗೆ ಸಿಗ್ತಾ ಇದೆ ಅದೇ ನಮಗೂ ಗೊತ್ತಿರ್ತಕ್ಕಂಥದ್ದು. ಆಮೇಲೆ ಈತ ಕಂಪ್ಲೇಂಟ್ ಈ ಥರ ಕೊಡ್ತಾನೆ, ಇನ್ಯಾರೊಬ್ಬರು ಅದೇ ಸೈಮಲ್ಟೇನಿಯಸ್ಲಿ ಯೂಟ್ಯೂಬಲ್ಲಿ ಕುತ್ಕೊಂಡು ಇದನ್ನು ಆ ಕುಟುಂಬ ಅಂತ ಪ್ರಭಾವಶಾಲಿಗಳು ಅಂತ ಅಲ್ಲಿ ಯಾರಿಗೋ ಲಿಂಕ್ ಮಾಡ್ತಾರೆ. ಸೊ ಇದೊಂದು ವ್ಯವಸ್ಥಿತವಾದ ಜಾಲನ ಅಂತ. ಯೂಟ್ಯೂಬಲ್ಲಿ ಬರ್ತಾ ಇರ್ತಕ್ಕಂಥದ್ದು ಕೆಲವೊಂದು ಪ್ರಿಡಿಕ್ಷನ್ನು ಇದೆ, ಕೆಲವೊಂದು ಸತ್ಯನೂ ಇದೆ, ಪೂರ್ತಿ ಅಸತ್ಯ ಅಂತಲೂ ಹೇಳಲಿಕ್ಕಾಗಲ್ಲ. ಪೂರ್ತಿ ಅವರು ಹೇಳುವಂತಹ ಪ್ರತಿ ಪದಗಳು, ಆಪಾದನೆಗಳು ಕೂಡ ಸರಿ ಅಂತ ಹೇಳೋಕ್ಕಾಗಲ್ಲ. ನಾವು ಕಾನೂನಾತ್ಮಕವಾಗಿ ಮಾತನಾಡಬೇಕಾದ್ರೆ ನೀವು ಪೊಲೀಸರಿಗೆ ಕೇಳಿ, ವಕೀಲರು ಕೇಳಿ, ಅವರೆಲ್ಲ ಸಾಕ್ಷಿ, ಅದನ್ನು ಸಾಕ್ಷ್ಯಾಧಾರಗಳು ಇದ್ದರೆ ಮಾತ್ರ ಇಂಥವರು ಆರೋಪಿ ಅಂತ ನಾವು ಹೇಳಲಿಕ್ಕೆ ಸಾಧ್ಯ. ಯಾರೋ ಬಂದು ಕಂಪ್ಲೇಂಟ್ ಕೊಟ್ಕೊಳ್ಳೋ ನಾವು ಅವನ್ನ ಅಪರಾಧಿ ಮಾಡಿಬಿಟ್ಟು ಬಿಂಬಿಸ್ಲಿಕ್ಕೆ ಖಂಡಿತವಾಗ್ಲೂ ಕೂಡ ಪೊಲೀಸ್ನವರಾಗಲಿ ಲಾಯರ್ ಆಗಲಿ ಕೂಡ ಅದೇ ಆ ನಿಟ್ಟಿನಲ್ಲಿ ನಾವು ಯಾರು ಕೂಡ ಅದನ್ನ ಒಪ್ಕೊಳ್ಳುವಂಥದ್ದಲ್ಲ. ಓಕೆ, ಇಲ್ಲಿ ಧರ್ಮಸ್ಥಳದಲ್ಲಿ ಸ್ವಚ್ಛತಾ ಕಾರ್ಯವನ್ನು ಮಾಡ್ಕೊಂಡು ಬಂದಿರತಕ್ಕಂಥ ರಾಘವ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ರಾಘವ್ ಅವರೇ. ನಮಸ್ಕಾರ ಮೇಡಮ್. ರಾಘವ್ ಅವರೇ, ಎಷ್ಟು ವರ್ಷಗಳಿಂದ ನೀವು ಇದನ್ನೆಲ್ಲ ಮಾಡ್ತಾ ಇದ್ದೀರಾ? ಎಷ್ಟು ವರ್ಷಗಳಿಂದ ಇಲ್ಲಿ ಧರ್ಮಸ್ಥಳದ ನೇತ್ರಾವತಿ ಇದರಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ಏನೇನೆಲ್ಲ ನೋಡ್ತಾ ಇದ್ದೀರಾ ನೀವು ದಿನನಿತ್ಯ? ಎಸ್ಪೆಷಲಿ ಈ ಶವಗಳಿಗೆ ಸಂಬಂಧಪಟ್ಟಂತೆ ಏನು ನೋಡ್ತಾ ಇದ್ದೀರಾ? ಏನು ನಡೆಯುತ್ತೆ ಅಲ್ಲಿ? ನಾವು ಹುಟ್ಟಿದ್ದೆಲ್ಲ ಇಲ್ಲೇ ಮೇಡಮ್, ಹುಟ್ಟಿದ್ದೆಲ್ಲ ಇಲ್ಲೇ. ಓಕೆ, ಹಲೋ, ಕೇಳಿಸದಾ? ನೀವು ಮಾತಾಡ್ತಾ ಹೋಗಿ ರಾಘವ್ ಅವರೇ, ಕೇಳಿಸುತ್ತೆ ನಮಗೆ. ಕೇಳಿಸದಾ? ಹಾಂ, ನಾವು ಈಗ ನನಗೆ 55 ವರ್ಷ ಆಯಿತು, ಆಯಿತಾ. ನಾವು ಇಲ್ಲೇ ನದಿ ದಡದಲ್ಲೇ ನಮ್ಮದು ಮನೆ. ನಾವು ಸುಮಾರು ಒಂದು 25 ವರ್ಷದಿಂದ ದೇವಸ್ಥಾನ ಕೆಲಸದಲ್ಲಿ ಇದ್ದೇವೆ. ಕೆಲಸದಲ್ಲಿ ಅದು ನಮಗೆ ಸ್ವಚ್ಛತಾ ಕ್ಲೀನ್ ಮಾಡೋದು ಕೆಲಸ.
ಅದರಲ್ಲಿ ಕಡ್ಡಿ ಕಸ ಎಲ್ಲ ಬರ್ತದೆ. ಅದು ಬರೋದು ನಾವು ಎತ್ತಿ ಕ್ಲೀನ್ ಮಾಡಿ ಈ ಕಡೆ ಸೈಡ್ಗೆ ಡಂಪ್ ಮಾಡಿ, ಕಾಯಿನೂ ಬರ್ತದೆ, ಕಸ ಬರ್ತದೆ, ಮತ್ತು ಬಟ್ಟೆಗಳು ಬರ್ತದೆ. ಬಟ್ಟೆ ಎಲ್ಲ ಬಂದರೆ ನಾವು ಅದಕ್ಕೆ ನೋಡಿ ಸೈಡ್ಗೆ ಬಂಬ್ ಹಾಕಿದ್ದೇವೆ. ಆ ಕಡೆ ಈ ಕಡೆ ನದಿಯಲ್ಲಿ ಫುಲ್ ಬಂಬ್ ಹಾಕಿದ್ದೇವೆ ನೋಡಿ. ಹಾಂ, ಅದರಲ್ಲಿ ಈಗ ಕೆಲವರು ಬೇಡದ ವಸ್ತೆಲ್ಲ ತಂದು ಬಿಸಾಕಿದ್ರೆ ಆ ಬಂಬಲ್ಲಿ ಬರ್ತದೆ. ಹಾಗೆ ಯಾರಾದರೂ ಆತ್ಮಹತ್ಯೆ ಮಾಡ್ಕೊಳ್ಳೋದಾ, ಇಲ್ಲ ಕಾಲು ಜಾರಿ ಬೀಳೋದಾ, ಇಲ್ಲಾಂದರೆ ಸೂಸೈಡ್ ಮಾಡ್ಕೊಳ್ಳಿಕ್ಕೆ ಕೆಲವರು ಬರ್ತಾರೆ. ಅಂಥವ್ರದ್ದೆಲ್ಲ ಕೆಲವು ಇದಾದರೆ ಏನಾದರೂ ಇದಾದಾಗ ಬಂಬಲ್ಲಿ ಬಂದು ತೇಲ್ಕೊಂಡು ಬರ್ತದೆ. ಬಂದರೆ ಅಲ್ಲಿ ಬಂಬಲ್ಲಿ ಸಿಗಾಕೊಂಡ್ರೆ ನಾವು ಅದನ್ನು ಮತ್ತೆ ಇದು ಮಾಡ್ತೇವೆ. ಇಲ್ಲಾಂದರೆ ಜೀವಂತವಾಗಿ ಬಂದರೆ ಜೀವಂತವಾಗಿ ನಮ್ಮ ಹತ್ರ ಅಲ್ಲಿ ಹಗ್ಗ ಟ್ಯೂಬ್ ಎಲ್ಲ ಇದೆ, ದೇವಸ್ಥಾನದಿಂದ ಕೊಟ್ಟಿರೋದು. ಅದನ್ನು ನಾವು ಯೂಸ್ ಮಾಡಿ ಅವರನ್ನು ಒಂದು ಎಳಿಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಆದರೆ ಹಗ್ಗ ಇಲ್ಲ ಬಿಸಾಕ್ಬಿಟ್ಟು ಇದು ಮಾಡ್ತೀವಿ. ಇಲ್ಲಾಂದರೆ ನಾವೇ ಹೋಗಿ ಈಜ್ಬಿಟ್ಟು ಹೋಗಿ ಅವರ ಸೇವ್ ಮಾಡ್ತೀವಿ. ನೀವು ಅಲ್ಲೇ ಹುಟ್ಟಿದ್ದು ಅಂತ ಹೇಳ್ತಾ ಇದ್ದೀರಿ ರಾಘವ್ ಅವರೇ. ಈ ಮುಸುಕುಧಾರಿ ಅಂತ ಹೇಳಲಾದ ವ್ಯಕ್ತಿ ಯಾರಿರಬಹುದು? ನಿಮಗೇನಾದ್ರೂ ಅನುಮಾನ ಬಂದಿದೆಯಾ ಇಂಥವ್ರು ಇರಬಹುದು ಈತ ಅಂತ? ಆತನನ್ನ ಏನಾದ್ರೂ ನೋಡಿದ್ದೀರಾ? ಆತ ಏನ್ ಕೆಲಸ ಮಾಡ್ತಾ ಇದ್ದ ಅಲ್ಲಿ? ವ್ಯಕ್ತಿ ಹೆಸರು ನಮಗೆ ಗೊತ್ತಿಲ್ಲ. ಇಲ್ಲಿ ಭೀಮಾ ಅಂತ ಹೇಳಿ, ಅಲ್ಲಿ ಭೀಮಾ ಅಂತ ಹೇಳಿ ಬಂದಿದ್ದಾನೆ. ಭೀಮಾ ಅಂತ ಹೇಳಿ ನಾವು ಸಾಧಾರಣ 25 ವರ್ಷದಿಂದ ನಾನು ಕೆಲಸ ಮಾಡ್ತಾ ಇದ್ದೇನೆ. 25 ವರ್ಷ ಕೆಲಸ ಮಾಡಿದೆ ನಾನು. ಭೀಮಾ ಅನ್ನೋ ಪ್ರಜೆಯನ್ನು ನಾನು ನೋಡಿಲ್ಲ. ನಾವು ಅವನ ಮುಖ ನಮಗೇನು ಕಾಣೋದಿಲ್ಲ ಅಲ್ಲ. ಮುಖ ಕಂಡಿದ್ರೆ ನಾವೇನೋ ಅವನ ಗುರ್ತ ಇಟ್ಬಿಟ್ಟು ನೀನು ಇಂಥವನು ಇಲ್ಲಿ ಕೆಲಸ ಮಾಡಿದ್ಯಾ ಅಂತ ಕೇಳ್ಬೋದು. ಇದ್ಯಾವುದು ನಮಗೆ ಮುಖ ತೋರಿಸೋದಿಲ್ಲ, ಏನಿಲ್ಲ. ನಾನು ಸುಮ್ಮನೆ ಅವನೇ ಇವನು ಅಂತ ಹೇಳಿದ್ರೆ ಮತ್ತೆ ಕ್ವಿಕ್ ಆಗಿ ರಾಘವ್ ಅವರೇ, ಈ ಅನಾಥ ಶವಗಳು ತೇಲಿ ಬಂದಾಗ, ಅನಾಥ ಶವಗಳು ಬಂದಾಗ ಅದನ್ನು ಯಾವ ರೀತಿನಲ್ಲಿ ಅಂತ್ಯ ಸಂಸ್ಕಾರ ಮಾಡ್ತೀರಿ ನೀವು? ಗ್ರಾಮ ಪಂಚಾಯತಿಯವರು ಬಂದು ಮಹಜರ್ ಮಾಡ್ತಾರಾ? ಏನಿರುತ್ತೆ ಅದು ಪ್ರಕ್ರಿಯೆ? ಅಂತ್ಯ ಸಂಸ್ಕಾರ ಪೊಲೀಸರಿಗೆ ಎಲ್ಲ ತಿಳಿಸ್ಬಿಟ್ಟು ಫಸ್ಟ್ ಪಂಚಾಯತ್ಗೆ ತಿಳಿಸಿ, ಪಂಚಾಯತಿಂದ ಪೊಲೀಸ್ ಸ್ಟೇಷನ್ಗೆ ತಿಳಿಸಿ, ಅದನ್ನು ಅಲ್ಲಿ ಆಸ್ಪತ್ರೆಗೆಲ್ಲ ಇದು ಮಹಜರ್ ಮಾಡಿ ಆಸ್ಪತ್ರೆಯಲ್ಲಿ ಇದು ಮಾಡಿಸ್ಬಿಟ್ಟು ಆಮೇಲೆ ಕೆಲವು ಆಸ್ಪತ್ರೆ ತೊಗೊಂಡು ಹೋಗೋರು, ಕೆಲವು ಪಾರ್ಟಿಗಳು ಬರೋರು. ಪಾರ್ಟಿಗಳು ಬಂದು ಅವರು ನಮ್ಮದು ಅಂತೇಳಿ ಕೆಲವು ID ಪ್ರೂಫ್ ಏನೋ ಇದ್ದರೆ ಅವ್ರ ಪಾರ್ಟಿಗಳು ಬಂದು ಕರ್ಕೊಂಡು ಹೋಗೋರು. ಕರ್ಕೊಂಡೋಗಿ ಕೆಲವು ನಮಗೆ ಗೊತ್ತಾಗ್ತಿರ್ಲಿಲ್ಲ. ಆದರೆ ಇಷ್ಟವರೆಗೆ ನಾನು ಸಾಧಾರಣ ಕಂಡಂಗೆ ಯಾವ ಶವನೂ ಇಲ್ಲಿ ಇದು ಮಾಡಲಿಲ್ಲ. ಮತ್ತು ಮೊದಲೆಲ್ಲ ಮಶಾನ ಇರಲಿಲ್ಲ ಮೇಡಮ್. ಒಂದು 20 ವರ್ಷದಿಂದ ಈಚೆ ಮಶಾನ ಆಗಿದ್ದು. ಆ ಮಶಾನ ಆಗೋ ಮೊದಲೆಲ್ಲ ಕೆಲವರು ನದಿಲಿ ಈಗ ಕೆಲವು ಬಾಡಿ ಬಂದರೆ ಪೊಲೀಸವರಿಗೆ ತಿಳಿಸ್ಬಿಟ್ಟು ಮತ್ತು ಪಂಚಾಯತಿಯವರಿಗೆ ತಿಳಿಸ್ಬಿಟ್ಟು ಅದನ್ನು ಅಲ್ಲೇ ದಫನ ಮಾಡೋರು. ಅಲ್ಲಿ ಅಂದ್ರೆ ಎಲ್ಲಿ? ನದಿ ಹತ್ರದಲ್ಲಿ? ಕೇಳ್ತಾ ಇದೆಯಾ? ಹೇಳ್ತಾ ಇದೆ, ಹೇಳಿ. ನದಿ ಹತ್ರದಲ್ಲೇ ಅಲ್ಲೇ ಮಾಡೋರು. ಹಾಂ, ಆ ರೀತಿ ಮಾಡ್ತಾಯಿದ್ರು ಅಷ್ಟೇ. ಅದರಿಂದ ಮೊದಲು ಊರವರಾಗಲಿ ಎಲ್ಲ ಹೊರಊರವರಾದ್ರೂ ಅವ್ರನ್ನೆಲ್ಲ ಅಲ್ಲೇ ಕೆಲವರು, ಈಗ ನಮ್ಮ ಊರಿನವರು ಕೆಲವರು ಎಷ್ಟೋ ಜನನ ಈ ಕಡೆ ಅಲ್ಲಿ ಮಷಾನ್ ಇಲ್ಲದೆ ಕೆಲವರು ಅಲ್ಲಲ್ಲಿ ಜಾಗದಲ್ಲಿ ಮಾಡೋದು ಒಂದು ಕ್ರಮ ಇತ್ತು. ಆ ರೀತಿ ಮಾಡಿರ್ತಾರೆ. ಮತ್ತು ಕಾನೂನು ಇಲ್ಲದೆ, ಕಾನೂನು ಪೊಲೀಸ್ ಇಲ್ಲದೆ ಯಾವುದು ಮಾಡಿದ್ದು ನಾವು ನೋಡಲಿಲ್ಲ ಇಷ್ಟವರೆಗೆ. ಕಾನೂನು ಪ್ರಕಾರ ಮಾಡಿದ್ದು ನಮಗೆ ಗೊತ್ತಿದೆ. ಮತ್ತು ಅವನು ಹೇಳೋ ಥರ ಇದು ಯಾವುದು ಶವ ಮಾಡಿದ್ದೇನೆ, ಶವವನ್ನು ತಂದು ಹಾಕಿದ್ದೇನೆ ಅಂತ ಹೇಳುವಂಥದ್ದೆಲ್ಲ ನಮಗೆ ಗೊತ್ತಿಲ್ಲ. 20-25 ವರ್ಷ ನನ್ನ ಅನುಭವ ಅಲ್ಲಿ. ಅನುಭವದಲ್ಲಿ ನಾನು ಅಷ್ಟು ಕೆಲಸ ಮಾಡಿದ ಅಂಥ ಪಾರ್ಟಿಗಳನ್ನು ಯಾರೂ ನೋಡಲಿಲ್ಲ ನಾವು. ಏನೋ ದೌರ್ಜನ್ಯ, ಕೊಲೆ, ಅತ್ಯಾಚಾರ ಹಂಗೆಲ್ಲ ಮಾಡಿದ್ದೆಲ್ಲ ಹುಗಿದು ಹಾಕಿದ್ದೀನಿ ಅಂತೆಲ್ಲ ಹೇಳಿದ್ದಾರೆ. ಆ ಥರದ್ದೆಲ್ಲ ಶವಗಳೆಲ್ಲ 400, 500, 1000 ಅಂತೆಲ್ಲ ಹೇಳಿದ್ದಾರೆ. ಹೌದಾ? ಆ ಥರದ್ದು ನಿಜವಾಗಿ ನಮಗೆ ಗೊತ್ತಿಲ್ಲ. ನಮಗೆ ಆ ಥರ ಯಾವುದು ನಮ್ಮ ಕಣ್ಣಿಗೆ ಕಾಣಲಿಲ್ಲ. ಕಂಡಿದ್ರೆ ನಾವು ಹೇಳ್ಬೋದು. ಸುಮ್ಮನೆ ನಾವು ಗೊತ್ತಿಲ್ಲದನ್ನೆಲ್ಲ ಹೇಳ್ಬಿಟ್ಟು ಸುಮ್ಮನೆ ನಮ್ಮ ಪ್ರಚಾರಕ್ಕೋಸ್ಕರ ನಾವು ಹೇಳೋದು ಸರಿಯಲ್ಲ ಅಲ್ಲ. ನನ್ನ ಅನಿಸಿಕೆ ನನಗೆ ಗೊತ್ತಿರೋದೇ ನಾನು ಹೇಳಿದ್ದೀನಿ ಅಷ್ಟೇ. ಓಕೆ, ದಯವಿಟ್ಟು ಸಂಪರ್ಕದಲ್ಲಿರಿ, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ. ರಾಘವ್ ಅವರೇ, ನಮ್ಮ ಜೊತೆ ವಿಧಿವಿಜ್ಞಾನ ತಜ್ಞರಾಗಿರ್ತಕ್ಕಂಥ ಡಾಕ್ಟರ್ ಮಹಾಬಲ್ ಶೆಟ್ಟಿ ಅವರಿದ್ದಾರೆ. ಮಹಾಬಲ್ ಶೆಟ್ಟಿ ಅವರೇ ನಮಸ್ಕಾರ. ಈಗ 6ನೇ ಪಾಯಿಂಟಲ್ಲಿ ಒಂದಷ್ಟು ಮೂಳೆಗಳು ಸಿಕ್ಕಿದೆ ಅನ್ನೋದನ್ನು ಬಿಟ್ಟರೆ ಇವತ್ತು 9ನೇ ಪಾಯಿಂಟ್ವರೆಗೂ ಬೇರೆ ಏನೂ ಸಿಕ್ಕಿಲ್ಲ. ನಾಳೆ 10, 11, 12, 13ರಲ್ಲೂ ಏನೂ ಸಿಗದಿದ್ದರೆ ಏನು, ಅಥವಾ ಇನ್ನೂ ಒಂದು ಶವನೋ 2 ಶವದ ಮೂಳೆಗಳೋ ಸಿಕ್ಕಿದರೆ, ಶವದ ಮೂಳೆಗಳು ಲಭ್ಯವಾಗಿವೆ ಅನ್ನೋ ಆಧಾರದ ಮೇಲೆ ಇದು ಕೊಲೆ ಆಗಿದೆ ಮತ್ತು ಇಲ್ಲಿ ಅತ್ಯಾಚಾರ, ದೌರ್ಜನ್ಯಗಳಾಗಿದೆ ಅನ್ನೋದನ್ನೆಲ್ಲ ಹೇಳಲಿಕ್ಕಾಗತ್ತಾ?
ಇಲ್ಲ, ಖಾಲಿ ಮೂಳೆಯಿಂದ ಕೊಲೆ ಆಗ್ಬೇಕಂತ ಹೇಳಿದ್ರೆ ಅದರಲ್ಲಿ ಒಂದೇ ಫೈರ್ ಆರ್ಮ್ ಇಂಜುರಿ ಆಗಬೇಕು, ಇಲ್ಲ ಕತ್ತಿಯಲ್ಲಿ ಕಡ್ದಿರ್ಬೇಕು. ಅದು ಬಿಟ್ಟು ಈಗ ಮೂಳೆಯಲ್ಲಿ ಮತ್ತೆ ಪಾಯ್ಸನಿಂಗ್ ಕೊಟ್ಟು ಸಾಯಿಸಿರ್ಬೇಕು. ಇಷ್ಟು ಬಿಟ್ರೆ ಬೇರೆ ಯಾವುದರಲ್ಲಿ ಗೊತ್ತಾಗುದಿಲ್ಲ ಮೂಳೆಯಲ್ಲಿ. ಇದು ಎಲೆಕ್ಟ್ರಿಕ್ ಶಾಕ್ ಆ ಥರದ್ದೆಲ್ಲ ಗೊತ್ತಾಗತ್ತಾ ಮೂಳೆಯಲ್ಲಿ? ಗೊತ್ತಾಗುದಿಲ್ಲ. ಓಕೆ. ಈಗ ಇನ್ನೊಂದು ವಿಷಯ, ಅದರಲ್ಲಿ ಐಡೆಂಟಿಫಿಕೇಶನ್ ಆಗದೆ ಕೇಸ್ ಓಪನ್ ಆಗುದಿಲ್ಲ. ಓಕೆ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಪೊಲೀಸರಿಗೆ ಇರುವುದು ಈಗ ಐಡೆಂಟಿಫಿಕೇಶನ್. ಈಗ ಮೂಳೆಯಿಂದ ಎಷ್ಟು ಹೈಟ್, ಎಷ್ಟು ಪ್ರಾಯ, ಗಂಡಸದ ಹೆಂಗಸದ ಹೇಳಿದ ಮೇಲೆ ಅವರು ಅದನ್ನು DNA ತೆಗೆದು DNA ರೆಡಿ ಮಾಡಿ ಇರ್ತಾರೆ. ಯಾರಾದ್ರೂ ಬಂದು ಕ್ಲೇಮ್ ಮಾಡಿದ್ರೆ ಐಡೆಂಟಿಫೈ ಆಗ್ಬಹುದು. ಓಕೆ. ಬಟ್ ಈವನ್ DNA ಸಹ ಈಗ 25 ವರ್ಷದ ಬಾಡಿಯಲ್ಲಿ DNA ಸಹ ಕಡಿಮೆ ಇರುತ್ತೆ. ಯಾಕಂದ್ರೆ DNA ಬೇಸ್ಡ್ ಆನ್ ಆಲ್ಕಲಿನಿಟಿ. ಅಲ್ಲಿ ನೀರು, ಮಣ್ಣಿನಲ್ಲಿ ಏನಿದೆ ಅದ್ರ ಮೇಲೆ, ಖಾಲಿ ಹಲ್ಲಲ್ಲಿ ಮತ್ತು ತಲೆ ಬುರುಡೆಯಲ್ಲಿ ಮಾತ್ರ ಸಿಗ್ಬೋದು. ಇವನ್ ಲಾಂಗ್ ಬೋನ್ ಅಲ್ಲಿ ಸಿಗುದು ಕಷ್ಟ ಇದೆ ಕೆಲವು ಸರಿ DNA 25 ವರ್ಷ ಆದ್ರೆ. ಓಕೆ. ಓಕೆ. ಸೊ ನಾನು ವಾಪಸ್ ಮತ್ತೆ ಬರ್ತೀನಿ, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ಸರ್. ನಾನು ಅದೇ ಪ್ರಶ್ನೆಯನ್ನು ಲೋಕೇಶ್ವರಪ್ಪ ಸರ್ಗೆ ಕೇಳೋದಕ್ಕೆ ಇಷ್ಟಪಡ್ತೀನಿ. ಲೋಕೇಶ್ವರಪ್ಪ, ಈಗ ಐಡೆಂಟಿಫಿಕೇಶನ್ ಇಟ್ ಸೆಲ್ಫ್ ಇಸ್ ದ ಪ್ರಾಬ್ಲಮ್. ಹೆಂಗ್ ಮಾಡ್ತಾರೆ? ಈಗ ವಿಧಿವಿಜ್ಞಾನ ತಜ್ಞರು ನೆನೇನೋ ಮಾತಾಡಿದ್ರು. ಅವ್ರು ಹೇಳಿದ್ರು ಲಿಂಗ, ಸಾಯುವಾಗ ಅದರ ವಯಸ್ಸು ಮತ್ತು ಆ ಸತ್ತಿರುವ ವ್ಯಕ್ತಿಯ ಹೈಟು, ಇಷ್ಟು ಬಿಟ್ರೆ ಮತ್ತೇನು ಹೇಳಕ್ಕಾಗಲ್ಲ ಅಂತ. ಹೇಗೆ ಐಡೆಂಟಿಫೈ ಮಾಡ್ತಾರೆ ಯಾರದ್ದು? ಹಿಂದೆ ಮಾಜರ್ಗಳು ಮಾಡಿ ಪೊಲೀಸು ಆಫ್ಟರ್ ಏನೆಲ್ಲ ಪ್ರೊಸೀಜರ್ ಆಗಿ ಆ ಸತ್ತಂಥ ವ್ಯಕ್ತಿ ಐಡೆಂಟಿಫಿಕೇಷನ್ಗೆ ಅವತ್ತೇ ಎಲ್ಲ ಪ್ರಯತ್ನ ಮಾಡಿ ಇದು ಅಪರಿಚಿತ ಶವ ಅಂತ ಹೇಳೇ ಮಣ್ಣು ಮಾಡೋದು. ಓಕೆ. ಅವತ್ತಿಗೇನೆ. ಇಲ್ದಿದ್ರೆ ಯಾರಾದರೂ ವಾರಸುದಾರರು ಬಂದರೆ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಿದ್ರು. ಓಕೆ. ಯಾರೂ ಬರೆದಿದ್ದಕ್ಕೆ ಏನಾಗುತ್ತೆ, ಈ ಧಾರ್ಮಿಕ ಸ್ಥಳಗಳಿಗೆ ಸಾಮಾನ್ಯವಾಗಿ ತೀರಾ ಮನೆಯಲ್ಲಿ ವಯಸ್ಸಾದಂಥವ್ರನ್ನ, ಈಗ ಸಿಕ್ಕಿರೋದು ಅಪರಿಚಿತ ಶವ ಹೌದಲ್ವಾ? ಅಲ್ಲ, ಅದೇ ಹೇಳ್ದೆ. ಈಗ ಪೊಲೀಸು ಡಾಕ್ಯುಮೆಂಟಲ್ಲೂ 16ನೇ ಇಸ್ವಿಗೆ ಮೊದಲು ಅಲ್ಲಿ ಮಶಾಣ ಇಲ್ದಾಗ, ಈಗ ಏನೋ ಸ್ವಚ್ಛತಾ ಕಾರ್ಯಕ್ರಮದ ವ್ಯಕ್ತಿ ಹೇಳ್ದ, ಆ ಥರ ಸಿಕ್ಕಿದವು ಪೊಲೀಸ್ ಮಾಜಾರ್ ಮಾಡೋರು, ಯಾರು ವಾರಸ್ದಾರಿದ್ರೆ ತಗೊಂಡೋಗೋರು, ವಾರಸ್ದಾರಿಲ್ಲದ್ರೆ ಅಲ್ಲೇ ದಫನ್ ಮಾಡೋರು ಅಂತ ಹೇಳಿದ್ರು. ಸೊ ಆ ಥರದ ದಫನ್ಗಳಾಗಿರೋವು ಅವತ್ತಿಗೆ ಅಪರಿಚಿತವಾಗಿದ್ದವು. ಆದ್ರೆ 25 ವರ್ಷದಿಂದನೇ ಅಪರಿಚಿತ. ಹೇಳ್ತಾ ಇದ್ದಾನೆ ಅದು ಮಹಿಳೆಯ ಶವ, ನಾನೇ ಹೂತಿರ್ತಕ್ಕಂಥದ್ದು ಅಂತ ಹೇಳ್ತಾ ಇರ್ತಾನೆ. ಆದ್ರೆ ವಿಧಿವಿಜ್ಞಾನ ತಜ್ಞರು ಹೇಳಿದ್ರು ಮೊನ್ನೆ ಆ ಮೂಳೆಗಳು ಪುರುಷನದ್ದು ಅಂತ. ಈಗ ಯಾರದನ್ನು ನಂಬಬೇಕು ಅಂತ ಕಾನೂನಲ್ಲೂ ಇದೆ. ಕೋರ್ಟ್ ಯಾವ್ದನ್ನ ನಂಬುತ್ತೆ? ಇವನು ಹೇಳಿದ್ ನಂಬುತ್ತೆ, FSL ಎಕ್ಸ್ಪರ್ಟ್ ಹೇಳಿದ್ ನಂಬುತ್ತೆ. ಸಿಂಪಲ್ ಲಾಜಿಕ್ ಅದು. ಅವನು ಏನು ಹೇಳ್ದ, ಅಲ್ಲೊಂದು ಹೆಣ ಇದೆ ಅಂದ, ಮೂಳೆ ಸಿಕ್ಕ ತಕ್ಷಣ ಇನ್ನ 5-6 ಹೆಣ ಇದೆ ಹುಡುಕಿ ಅಂತ ಹೇಳ್ದ. ಆ ವಿಚಾರನೂ ಬಂತು. ಮೊದಲೇ ಯಾಕೆ ಹೇಳಲಿಲ್ಲ ಅದನ್ನು ಅವನು? ಇಲ್ಲ 5-6 ಹೆಣ ಉಣಿದ್ದೆ ಅಂತೇಳಿ. ಅವ್ನಿಗೆ ಒಂದು ಮೂಳೆ ಕಂಡ ತಕ್ಷಣ ಇನ್ನ 5-6 ಅಂತ ಹೇಳ್ತಾನೆ. ಮತ್ತು ಈಗಲೂ ಅಲ್ಲಿ ಗಂಡು ಹೆಣ್ಣು ಅನ್ನೋದು ಒಂದು. ಫಸ್ಟು ಏನು ಮಾಡ್ತಾರೆ, ಯಾವುದೇ ಮೂಳೆ ಸಿಕ್ಕಲಿ ಅದು ಮನುಷ್ಯರ್ದ ಪ್ರಾಣಿದ ಅಂತ ಫಸ್ಟ್ ಪಾಯಿಂಟು. ಅದಾದ ಮೇಲೆ ಗಂಡಸ್ದ ಹೆಂಗಸ್ದ ಅಂತ ನೆಕ್ಸ್ಟ್ ಪಾಯಿಂಟು. ಅದಾದಮೇಲೆ ಏಜ್ ಎಷ್ಟು, ಆ ವ್ಯಕ್ತಿಯ ಹೈಟ್ ಎಷ್ಟು, ಇದೆಲ್ಲದು ಅಸೆಸ್ ಮಾಡೋಕ್ಕೆ ಪಾಸಿಬಿಲಿಟಿ ಇದೆ. ಈಗೇನು ಸಿಕ್ಕಿದೆ ಅಲ್ಲಿ ಮೂಳೆ, ತಲೆ ಬುಲ್ಡೆ, ಚೂರು, ಪಂಜರ, ಅದು ಎಲ್ಲ ಒಬ್ಬೇ ವ್ಯಕ್ತಿದ ಅಂತ ಇನ್ನೂ ಫೈನಲ್ ಆಗಿಲ್ಲ. ಅದು ಒಂದೇ ವ್ಯಕ್ತಿದ ಅನ್ನೋದು ಫೈನಲ್ ಆಗಿಲ್ಲ ಇನ್ನು. ಅದೆಲ್ಲ ಕ್ಲಿಯರ್ ಆಗಬೇಕಲ್ಲಿ. ಇದಕ್ಕೆ ಒಂದಕ್ಕೆ ಇಷ್ಟೊಂದು ಟೈಮ್ ತಗೊಂಡಿದೆ. ಈಗ 13ರಲ್ಲಿ 10 ಆಗಿದೆ ಇವತ್ತಿಗೆ. ಕ್ಲಿಯರ್ ಆಯ್ತು ಅಂತ ಇಟ್ಕೊಳ್ಳಿ, ಉದಾಹರಣೆ ಕ್ಲಿಯರ್ ಆಯ್ತು. ಆದ್ರೂ ಫಸ್ಟ್ ಅವ್ರು ಹೇಳ್ದಾಗೆ ನಾವು ಎಲ್ಲರೂ ಹೇಳೋದು, ಫಸ್ಟ್ ಐಡೆಂಟಿಫೈ ಆಗಬೇಕು ಯಾರು ಈ ವ್ಯಕ್ತಿ ಅಂತ. ಹೇಗೆ ಪೊಲೀಸ್ ಹೇಗೆ ನಮ್ಮಲ್ಲಿ ಪಾಸಿಬಿಲಿಟಿ ಇರೋದು ಸೂಪರ್ ಇಂಪೋಸ್ ಮಾಡ್ತೀವಿ. ಅದು ಬುರುಡೆ ಏನಾದರೂ ಫುಲ್ ಇದ್ರೆ ಸೂಪರ್ ಇಂಪೋಸ್ ಮಾಡಿ ಒಂದು ಚಿತ್ರ ಸಿಗುತ್ತೆ. ಅದ್ರ ಮೇಲೆ ಪಬ್ಲಿಕೇಶನ್ ಆಗುತ್ತೆ. ಎಲ್ಲ ಸ್ಟೇಷನ್ನಲ್ಲಿರೋ ಮಿಸ್ಸಿಂಗ್ ಕಂಪ್ಲೇಂಟ್ಸ್ ತಗೊಂಡು ಅಲ್ಲಿರೋ ಫೋಟೋಗಳಿಗೆ ಇದನ್ನು ಟ್ಯಾಲಿ ಮಾಡ್ತಾರೆ. ಯಾವ್ದಾರ ಟ್ಯಾಲಿ ಆಗೋದಿದ್ರೆ ಆ ವ್ಯಕ್ತಿ ಕರೆಸಿ ಇದಕ್ಕೆ DNA ಟೆಸ್ಟ್ಗೆ ಟ್ರೈ ಮಾಡ್ತಾರೆ. DNA ಮಾಡೋಕ್ಕೂ ಈಗ ಹೇಳಿದ್ರಲ್ಲ 25 ವರ್ಷ ಬೋನ್ ಮ್ಯಾರೋದ್ರೊಳಗೆ ಏನು ಬ್ಲಡ್ ಟ್ರೇಸಸ್ ಇರುತ್ತೆ, ಅದ್ರ ಮೇಲೂ ಮಾಡೋ ಚಾನ್ಸ್ ಇರುತ್ತೆ. ಆದರೆ ಅವರು ಹೇಳಿದ ಪಾಯಿಂಟ್ ಕರೆಕ್ಟು, ಬ್ರೈನಲ್ಲಿ ಮತ್ತು ಹಲ್ಲಲ್ಲಿ ಮಾತ್ರ ಸಾಧ್ಯತೆ ಇರುತ್ತೆ ಅಂತ. ಒಂದು ಸಮಯ ಅಲ್ಲೂ ಸಿಕ್ಕಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಟ್ರೇಸ್ ಮಾಡೋಕ್ಕಾಗಲ್ಲ. ಎಷ್ಟು ವರ್ಷದ ಶವ ಅದು ಅಂತಲೂ ಗೊತ್ತಾಗುತ್ತಲ್ಲ. ಈಗ 20 ಏಜ್ ಗೊತ್ತಾಗುತ್ತೆ. ಬೋನ್ ಎಷ್ಟು ವಯಸ್ಸಾಗಿತ್ತು ಅಷ್ಟು ಗೊತ್ತಾಗುತ್ತೆ. ಎಷ್ಟು ವರ್ಷ ಆಗಿದೆ ಅದು ಗೊತ್ತಾಗಲ್ಲ. ಅದು ಗೊತ್ತಾಗೋದು ಕಷ್ಟ.
ಯಾವ ಇಯರ್ ಮಿಸ್ ಆಗಿದ್ರು ಏನು ಏನು ಗೊತ್ತಾಗಲ್ಲ. ರಾಘವೇಂದ್ರ ಅವರ ಐಡೆಂಟಿಫಿಕೇಶನ್ ಹೆಂಗ್ ಸಾಧ್ಯ ಆಗುತ್ತೆ ಇದರಲ್ಲಿ? ಲಾಜಿಕಲ್ ಎಂಡಿಗೆ ಬರಕ್ ಆಗುತ್ತಾ ಇದರಲ್ಲಿ? ಲಾಜಿಕಲ್ ಎಂಡಿಗೆ ಬರಲಿಕ್ಕೆ ಅದೇ ಇನ್ನಷ್ಟು ಶವಗಳು ಅವನು ಹೇಳೋ ಪ್ರಕಾರ ಸಿಕ್ಕಿ, ಅವನು ಹೇಳೋ ಪ್ರಕಾರ 300ಕ್ಕೂ ಹೆಚ್ಚು ಅಂದಿದ್ದಾನೆ. ಅಲ್ಲ, ಈಗ 13 ಆಗಿದೆ, 13ಕ್ಕೆ ನಿಂತವನಮ್ಮ. ಆಗದಿರೋದ್ರಲ್ಲಿ ಸಿಕ್ಕಿಲ್ಲ, 6ನೇದ್ರಲ್ಲಿ ಮಾತ್ರ ಅಲ್ಲ, ಈಗ 13ಕ್ಕೆ ಹೇಳಿದಾನೆ. ಈ 13 ಮುಗಿದ್ಮೇಲೆ ಇನ್ನ 13 ಹೇಳ್ತಾನೆ, ಇನ್ನ 13 ಹೇಳ್ತಾನೆ. ಇಲ್ಲಿಗೆ ಅಕ್ಕಂಗೆ ಕೂತ್ಕೊಂಡ್ಬೇಕು. ಧರ್ಮಸ್ಥಳ ಗುಡ್ಡನೇ ಅಲ್ಲ. ಈಗ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟವರೇ ಬರಬೇಕು. ಹೌದಾ, ಮಿಸ್ ಆದವರು ಅವ್ರು ಕೊಟ್ಟು DNA ಮ್ಯಾಚ್ ಆಗಿ ಅವ್ರದ್ದೇ ಬಾಡಿ ಅಂತ ಹೇಳಕ್ಕೆ ಇಲ್ಲೇನು ಮುಖ ಇಲ್ಲ, ಏನೂ ಇಲ್ಲ. ಅವ್ರಿಗೆ ಸೇರಿದ್ದದೆ ವಾಚೋ, ಉಂಗ್ರನೋ, ಆ ಥರದ್ದು ಏನಾದ್ರೂ ಬಟ್ಟೆನೋ ಏನೋ ಒಂದು ಇದ್ರೆ ಅದು ಐಡೆಂಟಿಫೈ ಮಾಡ್ಬೋದು. ಅವ್ರು ಬಂದ್ರೂ ಕಾಣೆಯಾಗಿದ್ದಾರೆ ಅಂತ ಬಂದ್ರೂ ಇದು ಲಾಂಗ್ ಪ್ರೋಸೆಸ್. ಅಷ್ಟು ಸುಲಭವಾಗಿ ಸಿಕ್ಕಿದ ಕೂಡಲೇ ಕ್ಲಾರಿಟಿ ಕೊಟ್ಬಿಟ್ಟು ಬಗೆಹರಿಸೋದು ಅದೆಲ್ಲ ತುಂಬಾನೇ ಕಷ್ಟ ಇದೆ. ಈ ಕೇಸ್ನ ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಬಲವಾದ ಸಾಕ್ಷಿ ಸಿಗಬೇಕು ಅಂತಂದ್ರೆ ಅದು ಇತ್ತೀಚೆಗೆ ಈಗ ನಡೆದಿರೋದು 1-2 ವರ್ಷದಲ್ಲಿ ಆಗಿರ್ತಕ್ಕಂಥದ್ದಲ್ಲ. ಇದು ಹಿಂದೆ ನಡೆದಿರ್ತಕ್ಕಂಥದ್ದು ವರ್ಷಗಳೇ ಕಳೆದೋಗಿದೆ, ದಶಕಗಳೇ ಕಳೆದೋಗಿದೆ ಆತ ಹೇಳ್ತಿರೋದು. ಅವನು ಹೇಳಿರೋ ಪ್ರಕಾರನೇ 25 ವರ್ಷಗಳ ಹಿಂದೆ ಅಂತ ಹೇಳ್ತಾ ಇರೋದು. ಆತನೇ 25 ವರ್ಷದಿಂದ ಒಂದು ಮೌಖಿಕ ಹೇಳಿಕೆ ಆಧಾರದ ಮೇಲೆ ತನಿಖೆ ನಡೀತಿರೋದು ಅಷ್ಟೇ. ಈಗ ಬುರುಡಾಗ್ತಾ ಇದೆ ಮೀರಾ ರಾಘವೇಂದ್ರ ಅವರೇ. ನಾನು ನಿನ್ನೆ ಕೆಲವು ವ್ಯಕ್ತಿಗಳನ್ನು ಕೂಡ ಈ ಸಂಬಂಧಪಟ್ಟ ಹಾಗೆ ಮಾತಾಡ್ತಾ ಇದ್ದೆ. ಇನ್ನೂ ಅನೇಕರ ಹತ್ರ ಎಲ್ಲ ವಿಧದ ಸಿದ್ಧಾಂತಗಳು, ಎಲ್ಲ ವಿಧದ ವಿಚಾರಗಳ ವ್ಯಕ್ತಿಗಳ ಜೊತೆ ಮಾತಾಡ್ತಾ ಇದ್ದೆ. ಕೆಲವರು ಹೇಳ್ತಾರೆ ಏನಂತಂದ್ರೆ, ಇಲ್ಲ ಈಗೇನೋ SIT ಚೆನ್ನಾಗಿ ಕೆಲಸ ಮಾಡ್ತಾ ಇದೆ, ನಾಳೆ ಚೆನ್ನಾಗಿ ಕೆಲಸ ಮಾಡ್ತಾ ಇಲ್ವೋ ಗೊತ್ತಿಲ್ಲ ಅಂತ. ಅಂದರೆ ಈಗ ನಮಗೆ ಬೇಕಾದ ಹಾಗೆ SIT ಮಾಡಿದರೆ ಅದು ಸರಿ ಇದೆ. ಈಗ ನಮಗೆ ಬೇಕಾದ ರಿಸಲ್ಟ್ ಬರಲಿಲ್ಲ, ವ್ಯತಿರಿಕ್ತವಾದ ರಿಸಲ್ಟ್ ಬಂತು ಅಂದರೆ SIT ಸರಿ ಇಲ್ಲ. ಅಥವಾ SITನ ಯಾರೋ ಸೋಕಾಲ್ಡ್ ಪ್ರಭಾವಶಾಲಿಗಳು ಕೊಂಡ್ಕೊಂಡ್ಬಿಟ್ಟಿದ್ದಾರೆ. SIT ಅಂದರೆ ನೋಡಿ, ಪೊಲೀಸ್ಗೆ ಯಾವಾಗ್ಲೂ ಈ ಕಡೆನಾದ್ರೂ ಬ್ಲೇಮ್ ಬರುತ್ತೆ, ಇಲ್ಲ ಈ ಕಡೆನಾದ್ರೂ ಬ್ಲೇಮ್ ಬಂದೇ ಬರುತ್ತೆ. ಇದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ತಪ್ಪಿದ್ದಲ್ಲ. ಇದು SIT ಅಂದ್ರೆ ಪೊಲೀಸ್ ಪ್ರತಿಷ್ಠಿತರ ಮೇಲೆ, ದೊಡ್ಡವರ ಮೇಲೆ, ಪ್ರಭಾವಿಗಳ ಮೇಲೆ ಅವರು ಆರೋಪಿ ಸ್ಥಾನದಲ್ಲಿ ಇದ್ದಾಗ ಈ ಸಮಸ್ಯೆಗಳು ಬರುತ್ತೆ. ಜನಸಾಮಾನ್ಯರ ವಿಚಾರಗಳಲ್ಲಿ ಇದು ಬರಲ್ಲ. ಅಲ್ಲ, ಇಲ್ಲ ಆರೋಪಿ ಸ್ಥಾನದಲ್ಲೂ ಇಲ್ಲ. ಆರೋಪಿ ಅವ್ರು ಕೋರ್ಟ್ ಮಾಡ್ತಿರೋದು ಇಂಡೈರೆಕ್ಟ್ ಆಗಿ, ಇಂಡೈರೆಕ್ಟ್ ಆಗಿ ಜನರಲ್ಲಿ ನಡೀತಾ ಇರೋದು. ಈಗ ಯಾರನ್ನ ಉದ್ದೇಶಿಸಿ ಈತ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಆತ ಹೆಸರು ಇಲ್ಲದೆ ಇದ್ರೂ ಕೂಡ ಜನರ ತಲೆಯಲ್ಲಿ ಇಷ್ಟು ವರ್ಷದಿಂದ ಏನೋ ಒಂದು ಧರ್ಮಸ್ಥಳದಲ್ಲಿ ಈ ಥರ ಎಲ್ಲ ನಡೀತಾ ಇದೆ, ಹಿಂದೆ ಸೌಜನ್ಯ ಕೇಸ್ ಆಗಲಿ ಇದೆಲ್ಲ ಯಾರು ಮಾಡ್ತಾ ಇದ್ದಾರೆ, ಯಾರ ಮೇಲೆ ಆರೋಪಗಳು ಬರ್ತಾ ಇದೆ, ಗುರುತರವಾದಂಥ ಆರೋಪಗಳು ಅನ್ನೋದು ಜನರಲ್ಲಿ ಅದು ಫಿಕ್ಸ್ ಆಗಿದೆ. ಹೇಳ್ಬೇಕಂತ ಏನು ಮಾಡಲಾಗಿದೆಯಾ ಅಂತ, ಫಿಕ್ಸ್ ಮಾಡಲಾಗಿದೆಯೋ, ಫಿಕ್ಸ್ ಆಗಿದೆಯೋ ಅಥವಾ ಸತ್ಯಗಳಿದಾವೋ ಅದು ಯಾವುದು ಕೂಡ ನಾವೇನು ಪ್ರತ್ಯಕ್ಷದರ್ಶಿಗಳಲ್ಲ. ಅದನ್ನು ಪ್ರೂವ್ ಮಾಡಬೇಕಾಗಿರ್ತಕ್ಕಂಥದ್ದು ಎವಿಡೆನ್ಸ್ ಆಧಾರದ ಮೇಲೆ. ಬಟ್ ಸೌಜನ್ಯ ಕೇಸಲ್ಲಿ ಸಾಕಷ್ಟು ಲೋಪದೋಷಗಳಾಗಿದೆ. ಇನ್ವೆಸ್ಟಿಗೇಷನ್ ಆಫೀಸರ್ ಏನೇನು ಮಾಡಿದ್ದಾರೆ ಅನ್ನೋದು ಪ್ರತಿಯೊಬ್ಬರೂ ಇನ್ವೆಸ್ಟಿಗೇಷನ್ ಆಫೀಸರ್ ಎಷ್ಟು ನೆಗ್ಲಿಜಿಬಲ್ ಆಗಿ ಆ ಕೇಸ್ನ ಡೀಲ್ ಮಾಡಿದ್ರು ಅಂತ ಹೇಳಿ ಅದನ್ನು ಎಲ್ಲರೂ ಕೂಡ ಒಪ್ಕೊಂಡಿರ್ತಕ್ಕಂಥದ್ದು. ಸಾರ್ವಜನಿಕವಾಗಿ ಕೋರ್ಟ್ ಕೂಡ ಚೀಮಾರಿ ಹಾಕಿದೆ. ಇನ್ವೆಸ್ಟಿಗೇಷನ್ ಯಾವ ಥರ ಮಾಡಿದ್ದಾರೆ ಅನ್ನೋದಕ್ಕೆ ಚೀಮಾರಿ ಹಾಕಿದೆ. ಅಲ್ಲಿಂದ ಶುರುವಾಗಿದ್ದು. ಅಲ್ಲಿ ಸೌಜನ್ಯಳಿಗೆ ಸರಿಯಾಗಿ ನ್ಯಾಯ ಸಿಕ್ಬಿಟ್ಟಿದ್ರೆ ನಾನು ಇಂಥವ್ರು ಮಾಡಿದ್ದಾರೆ ಅಂತ ನಾನು ಹೇಳಲ್ಲ, ಯಾಕಂದರೆ ನಾನೇನು ಪ್ರತ್ಯಕ್ಷದರ್ಶಿ ಅಲ್ಲ. ಬಟ್ ಆಕೆಯನ್ನು ಯಾರೋ ಒಬ್ಬರು ರೇಪ್ ಅಂತೂ ಮಾಡಿದ್ದಾರೆ, ಸಾಯಿಸಿದ್ದಾರೆ, ಯಾರೋ ಮಾಡಿದ್ದಾರೆ ತಾನೆ, ಇಂಥವ್ರು ಅಂತ ಕರೆ ಮಾಡಿದ್ದಾರೆ ತಾನೇ ಅಂತ ನೀವು ಹೇಳ್ತಾ ಇದ್ರೆ ಕೋರ್ಟ್ ಹೇಳಿಲ್ವಲ್ಲ? ಅಲ್ಲ, ಹೇಳಿದ ಒಟ್ಟು ರೇಪ್ ಅಂತೂ ಆಗಿದೆ, ಆಕೆ ಮರ್ಡರ್ ಅಂತೂ ಆಗಿದೆ. ಇಷ್ಟಂತೂ ಆಗಿರೋದೇ ಸತ್ಯ ಅಲ್ವಾ? ಅದು ಯಾರು ಮಾಡಿದ್ದಾರೆ ಅನ್ನೋದು ಸಾಕ್ಷಿ ಆಧಾರಗಳ ಸಮೇತ ಕರೆಕ್ಟಾಗಿ ಇನ್ವೆಸ್ಟಿಗೇಷನ್ ಮಾಡಿ ಪ್ರೂವ್ ಮಾಡಿದಿದ್ರೆ ಇವತ್ತು ಈ ವಿಚಾರಗಳು ಅವತ್ತಿಂದ ಹೋರಾಟ ಮಟ್ಟದಲ್ಲಿ ಬಂದ್ಕೊಂಡು ಇವತ್ತು ಈ ತಲುಪ್ತಾ ಇರ್ಲಿಲ್ವೇನೋ ಅನ್ನುವಂಥದ್ದು. ಹೈಯರ್ ಕೋರ್ಟ್ಗಳಿದೆ. ನನಗೆ ಆಶ್ಚರ್ಯ ಆಗುತ್ತೆ ಏನು ಅಂತಂದ್ರೆ, ಈ ನ್ಯಾಯ ವ್ಯವಸ್ಥೆಯಲ್ಲಿ ನಂಬಿಕೆ ಇಡೋರು ಅವರು ಹೆಂಗೆ ಅಂತಂದ್ರೆ ಸೆಲೆಕ್ಟಿವ್ ಆಗಿ ನಂಬಿಕೆ ಇಡ್ತಾರೆ. ಅಂದ್ರೆ ತಮಗೆ ಬೇಕಾದ ಕೇಸಲ್ಲಿ ತಮಗೆ ಬೇಕಾದ ರಿಸಲ್ಟ್ ಬಂದಾಗ ನ್ಯಾಯ ವ್ಯವಸ್ಥೆ, ಸಂವಿಧಾನ ಚೆನ್ನಾಗಿದೆ. ಅದು ಎಲ್ಲರೂ ಮಾಡುವಂಥದ್ದು ಮೇಡಮ್. ಎರಡೂ ಸೈಡ್ ಅವರು, ನಾನು ರೈಟ್ ವಿಂಗ್ ಆಗಲಿ ಲೆಫ್ಟ್ ವಿಂಗ್ ಆಗಲಿ, ಎರಡೂ ಜನಗಳು ಅದನ್ನೇ ಮಾಡೋದು. ಇವ್ರು ಬೆಂಬಲಿಸುವಂಥ ವ್ಯಕ್ತಿಯ ಮೇಲೆ ಆರೋಪಗಳು ಬಂದಾಗ ಆತ ಏನೇ ಮಾಡಿದ್ರು ಪರಮ ಪೂಜ್ಯನಾಗಿರ್ತಾನೆ. ಇಲ್ಲ ಇವ್ರು ವಿರೋಧ ಮಾಡುವಂತಹ ವ್ಯಕ್ತಿ ಆತ ಸಣ್ಣ ತಪ್ಪು ಮಾಡಿದ್ರು ಕೂಡ ದೋಷಿಯನ್ನಾಗಿ ಲಾ ಕಾನೂನು ಏನು ಹೇಳುತ್ತೆ ಅದರ ಪ್ರಕಾರ ಹೋಗಿ, ಸಾಕ್ಷಿಗಳ ಆಧಾರದ ಮೇಲೆ ಹೋಗಿ, ಆ ದೃಷ್ಟಿಕೋನದಲ್ಲಿ ನೋಡಿ. ಇದನ್ನು ರಾಜಕೀಯವಾಗಿ ಆಗಲಿ ಅಥವಾ ಸೈದ್ಧಾಂತಿಕವಾಗಿ ಆಗಲಿ ಅಥವಾ ಧಾರ್ಮಿಕ ಕ್ಷೇತ್ರಗಳ ಭಿನ್ನಾಭಿಪ್ರಾಯ, ಏನು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಇದು ನೀವು ಹೇಳಿದ್ರಿ, ಕಮ್ಯುನಿಸ್ಟರು ಇದ್ದಾರೆ, ಕೆಲವರು ಆರೋಪನೂ ಇದೆ ಕ್ರಿಶ್ಚಿಯನ್ ಮಿಷನರಿಗಳಿದ್ದಾರೆ ಇದರಲ್ಲಿ ಅಂತೇಳಿ. ಇರ್ಬೋದು, ನಾನು ಅದನ್ನು ಅಲ್ಲಗಳೆಯೋಲ್ಲ. ಎಲ್ಲ ಒಂದು ಕಡೆ ನ್ಯಾಯ ಸಿಗದೇ ಇದ್ದಾಗ ನಾವೇ ನಿಂತು ನ್ಯಾಯ ಕೊಡಿಸದೇ ಇದ್ದಂಥ ಪಕ್ಷದಲ್ಲಿ
ಫೀಲ್ಡ್ ಖಾಲಿ ಇದ್ದರೆ ಬೇರೆಯವ್ರು ಬಂದು ಬ್ಯಾಟಿಂಗ್ ಮಾಡ್ತಾರೆ. ಅದಕ್ಕೆ ಆಸ್ಪದ ಕೊಟ್ಟವ್ರು ಯಾರು? ಕರೆಕ್ಟಾಗಿ ಪ್ರಾಥಮಿಕ ಹಂತದಲ್ಲಿ ಆಕೆಗೆ ನ್ಯಾಯ ಸಿಕ್ಕಿದಿದ್ರೆ ಯಾರೋ ಬೇರೆಯವ್ರು ಬಂದು ನ್ಯಾಯ ನಾವು ಕೊಡಿಸ್ತೀವಿ ಅಂತ ಬರೋ ಅಂತ ದುರ್ಗತಿ ಇವತ್ತು ಯಾಕೆ ಬರ್ತಾ ಇತ್ತು? ಯಾರ್ಯಾರು ಇದರಲ್ಲಿ ಇಂಟರ್ಫಿಯರ್ ಆಗುವಂತ ಅಗತ್ಯ ಇದನ್ನ ಯಾಕೆ ಪದೇ ಪದೇ ಸೌಜನ್ಯ ಕೇಸ್ಗೆ ಕನೆಕ್ಟ್ ಮಾಡ್ತಾರೆ? ಒಂದು ಕ್ಷೇತ್ರಕ್ಕೆ ಕನೆಕ್ಟ್ ಅಂದ್ರೆ ಮಾಡ್ಲೇಬೇಕಾದ್ರೆ ಅದನ್ನ ನಾವು ಮಾಡ್ಬೇಕಾ? ನಾವು ಆ ಕೆಲಸ ಮಾಡೋರು? ಅದಕ್ಕೆ ಕಾನೂನಿದೆ. ಎಂಥ ಅದ್ಭುತವಾದ SIT ಇದೆ, ವಂಡರ್ಫುಲ್ ಆಫೀಸರ್ಸ್ ಇದ್ದಾರೆ ಅದನ್ನ ಇನ್ವೆಸ್ಟಿಗೇಟ್ ಮಾಡ್ತಾ ಇರೋಂಥವ್ರು. ಆ SIT ಅಲ್ಲಿ ಇರೋರು ಯಾರು? ಇವರೇ ಕೇಳಿಕೊಂಡು ಇಂಥವ್ರು ಬೇಕು ಅಂತ ಕೇಳಿಕೊಂಡಿರ್ತಕ್ಕಂಥ ಆಫೀಸರ್ಸ್, ಮೋಸ್ಟ್ ಎಫಿಷಿಯಂಟ್ ಆಫೀಸರ್ಸ್. ಸೊ ಅವರು ಮಾಡ್ತಾರೆ, ಅವ್ರು ಹೇಳಬೇಕು ಇದನ್ನ. ಇದು ಇಲ್ಲ, ಇಟ್ ಈಸ್ ಕನೆಕ್ಟೆಡ್ ಟು ರಿಲಿಜನ್, ಇಟ್ ಈಸ್ ಕನೆಕ್ಟೆಡ್ ಟು ಇದು, ಇಟ್ ಈಸ್ ಕನೆಕ್ಟೆಡ್ ಟು ಸೌಜನ್ಯ ಕೇಸ್ ಅಂತ ಹೇಳೋದಾದ್ರೆ ಅವ್ರು ಹೇಳ್ಬೇಕು ಅದನ್ನ. ವೈ ಡು ವಿ ಕನೆಕ್ಟ್? ನಾವು ಯಾಕೆ ಅದನ್ನ ಕನೆಕ್ಟ್ ಮಾಡ್ತೀವಿ ನಂಗೆ ಗೊತ್ತಿಲ್ಲ. ಆ ಥರದನ್ನ ಯಾಕೆ ಜನಗಳು ತುಂಬಾ ಮಾತಾಡ್ತಾರೆ ನಂಗೆ ಗೊತ್ತಿಲ್ಲ. ಆದರೆ ಇದರಲ್ಲಿ ಬೇಕಾದ್ದು ಬೇಡದಿದ್ದು ತುಂಬಾ ಜಾಸ್ತಿ ಬರ್ತಾ ಇದೆ. ಲೆಟ್ ಮಿ ಗೋ ಟು ಮಹಾಬಲಿ ಶೆಟ್ರೆ, ಈಗ ಮುಂದೆ ಏನು ಅಂತ, ಈಗ ಐಡೆಂಟಿಫಿಕೇಶನ್ನೇ ಆಗದೆ ಹೋದರೆ ಈಗ ಕೇಸು ಬಿದೋಗುತ್ತಾ? ಏನು ಹೇಳಕ್ಕಾಗಲ್ವಾ SITಗೆ ಇದ್ರ ಬಗ್ಗೆ? ಇದನ್ನ ಕ್ಲೋಸ್ ಡೌನ್ ಅಂತ ಮಾಡ್ಬೇಕಾಗತ್ತಾ? ಅಥವಾ ಈಗಾಗಲೇ ಲೋಕೇಶ್ವರಪ್ಪ ಅವ್ರು ಹೇಳ್ದಂಗೆ ಈಗ 13 ಪಾಯಿಂಟ್ಸ್ ಆಯ್ತು, ಇನ್ನೂ 13ರಲ್ಲಿ ಆಗಿತಾ ಹೋಗ್ತೀವಿ ಅಂದ್ರೆ ನ್ಯಾಚುರಲಿ ಆತ ಮಾಡ್ತಿದ್ದ ಕೆಲಸವೇ ಶವ ಹೂಳೋದು ಅನ್ನೋದು ಕೂಡ ಇದೆ. ಹಾಗಾಗಿ ಆತನಿಗೆ ಶವ ಹೂತಿರುವ ಜಾಗಗಳು ಒಂದಿಷ್ಟು ಗೊತ್ತಿರೋ ಸಾಧ್ಯತೆ ಇದೆ ಅಂತ ಹಾಗೆ ನೋಡಬಹುದಾ? ಅಥವಾ ಇಲ್ಲ ಇಲ್ಲಿ ಏನೋ ಸಸ್ಪಿಷಿಯಸ್ ಇದೆ ಅಂತ ನೋಡ್ಬೋದಾ? ಹೇಗೆ ನೋಡ್ತೀರಿ ಈ ಪ್ರಕರಣ? ಅಲ್ಲ, SIT ಆಲ್ರೆಡಿ ಅವರೊಂದು ಓಪನ್ ಇದು ಕಾಲ್ ಸೆಂಟರ್ ಮಾಡಿದ್ದಾರೆ. ಸೊ ಎನಿಬಡಿ ಕ್ಯಾನ್ ಕಮ್ ಅಂಡ್ ಕಂಪ್ಲೇಂಟ್. ಕರೆಕ್ಟ್. ಸೊ ಇದಕ್ಕೆ SITಗೆ ಇಡೀ ಸ್ಟೇಟ್ ಇದು ಪವರ್ ಇದ್ದ ಕಾರಣ ಎಲ್ಲ ಕಡೆಯಿಂದ ಕಂಪ್ಲೇಂಟ್ ಬರ್ತಾ ಇರ್ಬೋದು. ಮಿಸ್ಸಿಂಗ್ ಇದು ಇಡೀ ಸ್ಟೇಟ್ ಇದು. ಸೊ ಅವರು ಅದರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಸಿಗ್ಬೋದು. ಹೋಪ್ ಫಾರ್ ದ ಬೆಸ್ಟ್ ಅಷ್ಟೇ. ಐಡೆಂಟಿಫಿಕೇಶನ್ ಆಗದೆ ಕೇಸ್ ಮುಂದುವರಿಯುವುದಿಲ್ಲ. ಇಲ್ಲ ಬಾಡಿ ಈಗ ಮೊನ್ನೆ ಯಾರೋ ಒಂದು ಇದೆ ನಿಮ್ಮ ಮಾಧ್ಯಮದಲ್ಲಿ ನೋಡಿದೆ ನಾನು, ಪೆನ್ ಡ್ರೈವ್ ಇದು ಪ್ಯಾನ್ ಕಾರ್ಡ್ ಐಡೆಂಟಿಫೈ ಆಯ್ತು ಅಂತ ಹೇಳಿದ್ರು, ATM ಕಾರ್ಡ್. ಸೊ ಆ ತರ ಏನಾದರೂ ಸಿಗ್ಬೋದು, ನೋಡುವ. ವಿಲ್ ವೆಯ್ಟ್ ಫಾರ್ ದ ಬೆಸ್ಟ್ ರಿಸಲ್ಟ್. ಸೊ ಆತ ಕೊಟ್ಟಿರೋ ಕಂಪ್ಲೇಂಟಿಗೆ ಮತ್ತು ಅಲ್ಲಿ ಸಿಕ್ಕಿರುವ ಸಾಕ್ಷ್ಯಾಧಾರಗಳಿಗೆ ಲಿಂಕಿಂಗ್ ಮಟೀರಿಯಲ್ ಸಿಗಬೇಕು. ಹೌದು, ಸಿಗ್ಬೇಕು. ರೈಟ್. ನಮ್ಮ ಜೊತೆ ರಾಘವ ಇದ್ದಾರೆ, ಧರ್ಮಸ್ಥಳದ ಸ್ವಚ್ಛತಾ ಕಾರ್ಮಿಕ ರಾಘವ ಅವರು. ರಾಘವ ಅವರೇ, ನೀವು ನಿಮ್ಮ ಅನುಭವನ ಹೇಳಿ, ನಿಮಗೆ ಹೇಗನ್ಸುತ್ತೆ ಹೇಳಿ. ಇಷ್ಟು ವರ್ಷದಿಂದ ನೀವಲ್ಲಿ ಸ್ವಚ್ಛತಾ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ದೀರಾ. ನಿಮಗೆ ಈ ಥರ ಅಂದರೆ ಮೈ ಮೇಲೆ ಗಾಯಗಳಾಗಿ ಯಾರೋ ಏನೋ ಮಾಡಿ, ಏನೋ ಅತ್ಯಾಚಾರ ಅನಾಚಾರ ಮಾಡಿ, ದೌರ್ಜನ್ಯ ಮಾಡಿ, ಸ್ಥಳೀಯರನ್ನೇ ಆ ಥರ ಮಾಡಿ, ಅಥವಾ ಅಲ್ಲಿ ಬಂದಿರೋ ಭಕ್ತರನ್ನ ಆ ಥರ ಮಾಡಿ ಬಿಸಾಕಿದ್ದಾರೆ ಅನ್ನುವಂಥ ಶವಗಳು ಆ ಥರ ಎಲ್ಲ ಸಿಕ್ಕಿದೆಯಾ? ನಿಮಗೇನಾದರೂ ಸಿಕ್ಕಿದೆಯಾ? ಆ ಥರ ಯಾವತ್ತಾದರೂ ನೋಡಿದ್ದೀರಾ? ಅಥವಾ ಬೇರೆ ಯಾರಿಗಾದರೂ ಅಲ್ಲಿ ಸಿಕ್ಕಿದೆ ಅಂತ ನೀವು ನೋಡಿದ್ದೀರಾ? ಈ ಥರದ್ದೆಲ್ಲ ಆಗಿದೆ ಇಲ್ಲಿ ಅಂತ ನೀವು ನೋಡಿದ್ದೀರಾ? ಅಥವಾ ಇಲ್ಲ ಹಾಗೇನು ಆಗಿಲ್ಲ ಅಂತ ನಿಮ್ಮ ಅನುಭವ ಏನು ರಾಘವ ಅವರೇ? ಏನು, ನಾನು ಇಷ್ಟು ನನ್ನ ಸರ್ವೀಸಲ್ಲಿ ಸುಮಾರು ಒಂದು 25-30 ವರ್ಷ ಸರ್ವೀಸಲ್ಲಿ ಆ ಥರ ಯಾರನ್ನೂ ನೋಡಲಿಲ್ಲ ನಾನು. ಯಾರು ಗಾಯ ಆಗಿ ಬಂದವರಿಲ್ಲ. ಬಿದ್ದು ಗಾಯ ಆಗಿದ್ದಾದರೂ ಇದೆ. ಅದು ಇಲ್ಲಿ ಬೊಂಬ ಹತ್ರ ನಮಗೆ ಬಿದ್ದಿರ ಹತ್ರ ಸಿಗುವಾಗ ಪೊಲೀಸರೇ ನೋಡಿ ಐಡೆಂಟಿಫೈ ಮಾಡಿ ಹೇಳ್ತಾಯಿದ್ರು, ಇದು ಬಿದ್ದು ಗಾಯ ಆಗಿದ್ದು ಅಂತೆಲ್ಲ ಹೇಳ್ತಾಯಿದ್ರು. ಅದು ಮಾತ್ರ ಗೊತ್ತು. ಈ ಥರ ಇದೆಲ್ಲ ನೀವು ಹೇಳೋ ಥರ ನಮಗೆ ಯಾವುದು ಆ ಥರ ಕಂಡು ಬಂದಿಲ್ಲ. ಮತ್ತೆ ಈಗ ಹೆದರಿಸಿ ಬೆದರಿಸಿ, ಈಗ ನಿಮಗಾಗ್ಲಿ ಅಥವಾ ನಿಮಗೆ ಪರಿಚಯ ಇರುವ ಯಾವುದೇ ಕಾರ್ಮಿಕರಿಗಾಗ್ಲಿ ಅಲ್ಲಿ ಒಂಥರ ಭಯದ ವಾತಾವರಣ ಇದೆಯಾ? ಯಾರು ಹೆದರಿಸಿ ಬೆದರಿಸಿ ಹೆಣ ಉಳಿಸೋ ಅಂಥದ್ದು ಅಥವಾ ಜೀವ ತೆಗಿತೇನೆ ಅಂತ ಹೇಳುವಂಥದ್ದು ಅಂಥದ್ದೆಲ್ಲ ಏನಾದರೂ ಇದೆಯಾ? ಇಲ್ಲ ಆ ಥರ ಇಲ್ಲ. ಆ ಥರ ಇದ್ದರೆ ಈಗ ನಾನೇ ಕೂತ್ಕೊಂಡು ಇಲ್ಲಿ ಮಾತಾಡ್ತಾ ಇದ್ದೇನೆಲ್ಲ, ಆ ಥರ ಇದ್ದರೆ ನಾನು ಮಾತಾಡುವಾಗ ನನಗೆ ಎದುರಿಸ್ತಾರೆ ಅಂತ ನಾನು ಹೇಳ್ಬೋದಲ್ಲ. ಆ ಥರ ಯಾರು ಎದುರಿಸಿ ಮಾಡಲ್ಲ. ಇಲ್ಲಿ ಭಕ್ತಾದಿಗಳು ತುಂಬ ಜನ ಇದ್ದಾರೆ. ಆ ಥರ ಯಾರಿಗೂ ನಮಗೆ ಗೊತ್ತಿರೋ ಹಾಗೆ ಇಷ್ಟವರೆಗೆ ಯಾವುದು ಆ ಥರ ಕಂಡು ಬಂದಿಲ್ಲ. ಓಕೆ. ಈ ಶವಗಳು, ಅನಾಥ ಶವಗಳು ನೀವು ಇಷ್ಟು ವರ್ಷದ ಇದರಲ್ಲಿ ಎಷ್ಟು ನೋಡಿರ್ಬೋದು? ಅಂದರೆ ತೇಲ್ಕೊಂಡು ಬಂದಿದ್ದು ಅಥವಾ ಆತ್ಮಹತ್ಯೆ ಮಾಡ್ಕೊಂಡಿದ್ದು ಅಥವಾ ಯಾರು ವಾರಸುದಾರರು ಇಲ್ಲದ ಶವಗಳು ಅಂಥವೆಲ್ಲ ನೀವು ಎಷ್ಟು ನೋಡಿರ್ಬೋದು ಇಷ್ಟು ವರ್ಷದಲ್ಲಿ? ಒಂದು 30 ವರ್ಷದಲ್ಲಿ ಎಷ್ಟು ನೋಡಿರ್ಬೋದು? ಎಲ್ಲ ಲೆಕ್ಕ ಇಡ್ಲಿಕ್ಕಿಲ್ಲ, ವರ್ಷದಲ್ಲಿ ಇರ್ಬೋದು. ಅದು ನಮಗೆ ಲೆಕ್ಕಾಚಾರ ಹೇಳಲಿಕ್ಕೆ ನನಗೆ ಕಷ್ಟ ಆದಿತ್ತು. ಯಾಕಂದರೆ ಈಗ ನೋಡಿ ನದಿಯಲ್ಲಿ ಅಲ್ಲಿ ಬಂಬ್ ಹಾಕಿ, ಮೊದಲಾದರೆ ಬಂಬ್ ಎಲ್ಲ ಇರಲಿಲ್ಲ. ಈಗ ಒಂದು 15 ವರ್ಷದಿಂದ ಈಚೆ ನದಿಗೆ ಫುಲ್ಲು ಬಂಬ್ ಕಟ್ತಾರೆ.
ಬಂಬು ಕಟ್ಟಿ ಯಾರು ಗೊತ್ತಿಲ್ಲದೆ ನದಿಯಿಂದ ಮುಂದೆ ಹೋದ್ರೂ ಅಲ್ಲಿ ಹೋಗೋಕ್ಕೆ ಚಾನ್ಸ್ ಇಲ್ಲ. ಯಾಕಂದರೆ ಬಂಬ್ ಉಂಟಲ್ಲ, ಅಲ್ಲಿ ಬಂಬಿಂದ ಮುಂದೆ ಹೋದ್ರೂ ಇಮಿಡಿಯೇಟ್ಲಿ ವಿಶಿಲ್ ಹಾಕ್ಬಿಟ್ಟು ಕರೀತಾರೆ, ಇಲ್ಲ ಅನೌನ್ಸ್ ಮಾಡಿ ಕರೀತಾರೆ. ಅನೌನ್ಸ್ ಮಾಡಿ ಕರೆದಾಗ ಇಮಿಡಿಯೇಟ್ಲಿ ಅವ್ರು ಬರ್ತಾರೆ. ಮತ್ತು ಕೆಲವರಿಗೆ ಎಲ್ಲ ಗೊತ್ತಿರೋದಿಲ್ಲ ಅಲ್ಲಿ ನೀರು ಆಳ ಇದೆಯಾ ಇಲ್ಲ ಹೇಗಿದೆ ಅನ್ನೋದು ಗೊತ್ತಿಲ್ಲ. ಕೆಲವರು ಈ ಕೆಲವರು ಜಾಲಿಗೆ ಅಂತ ಬಂದು ಕೆಲವು ಮಿಸ್ಟೇಕ್ ಆಗೋದು ಇದೆ, ಆಯಿತಾ. ಆ ಮಿಸ್ಟೇಕ್ ಆಗೋದಲ್ಲಿ ಕೆಲವರು ಅಲ್ಲಿ ಬಂಬನ್ನು ಇಟ್ಕೊಂಡು ಮೇಲೆ ಬಂದಿರೋರು ತುಂಬ ಜನ ಇದ್ದಾರೆ. ಮತ್ತು ನಾನು ಹೇಳೋ ಪ್ರಕಾರ ನನಗೆ ಆ ಥರ ಯಾವುದು ನೀವು ಹೇಳೋ ಥರ ನನಗೆ ಯಾವುದು ಕಂಡು ಬಂದಿಲ್ಲ ಇಷ್ಟರವರೆಗೆ. ಓಕೆ ಓಕೆ, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ. ರೈಟ್, ಲೋಕೇಶ್ವರಪ್ಪ ಅವರ ಇದರಲ್ಲಿ ನೀವು ಪೊಲೀಸರಾಗಿ, ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಪ್ಯೂರ್ ಇನ್ವೆಸ್ಟಿಗೇಷನ್ ಆ್ಯಂಗಲಿಂದ ನೋಡ್ತೀರಾ. ಸಾಕ್ಷ್ಯಾಧಾರಗಳಿಲ್ಲದೆ ಪೊಲೀಸರು ಮಾತಾಡೋದೇ ಇಲ್ಲ. ಅವ್ರಿಗೆ ರಾಜಕಾರಣ ತೊಗೊಂಡೇನೂ ಆಗಬೇಕಾಗಿಲ್ಲ, ಅಥವಾ ಧರ್ಮ ತೊಗೊಂಡೇನೂ ಆಗಬೇಕಾಗಿಲ್ಲ, ಮತ್ತಿನ್ನೊಂದು ಲೋಕಲ್ ಪಾಲಿಟಿಕ್ಸ್ ತೊಗೊಂಡೇನೂ ಆಗಬೇಕಾಗಿಲ್ಲ. ಆದರೆ ಈ ಪ್ರಕರಣದಲ್ಲಿ ತುಂಬ ಒಂಥರ ಕ್ಲಾರಿಟಿ ಇಲ್ಲದೆ ಇರೋದು, ಯಾವ್ಯಾವುದನ್ನು ಕನೆಕ್ಟ್ ಮಾಡೋ ಅಂಥದ್ದು ತುಂಬ ನಡೀತಾ ಇದೆ. ಸಾಕ್ಷ್ಯಾಧಾರಗಳು ಒಂದು ಕಡೆ, ಇನ್ನೂ ಸಿಕ್ಕಿದೆಯೋ ಸಿಕ್ಕಿಲ್ವೋ ಅದು ಪೊಲೀಸರು ಹೇಳ್ತಾರೆ. ಧರ್ಮ ತೊಗೊಂಬ ಕನೆಕ್ಟ್ ಮಾಡು, ಪಾಲಿಟಿಕ್ಸ್ ತೊಗೊಂಬ ಕನೆಕ್ಟ್ ಮಾಡು, ಅಲ್ಲಿ ಲೋಕಲ್ ಒಂದು ರಾಶಿ ಪಾಲಿಟಿಕ್ಸ್ ಏನೇನಿರುತ್ತೆ ಅದನ್ನು ತೊಗೊಂಡ್ಬಾ ಕನೆಕ್ಟ್ ಮಾಡು, ಮತ್ತು ಇನ್ನೇನೇನೋ ಕನೆಕ್ಟ್ ಮಾಡು, ಇವೆಲ್ಲವೂ ಕೂಡ ನಡೀತಾ ಇದೆ. ಸೊ ಹಿಂಗಿರೋವಾಗ ಈ ಪ್ರಕರಣದ ಮೇಲೆ ಇನ್ನೊಬ್ರು ಪ್ರಭಾವ ಬೀರ್ತಾರೆ, ಯಾರೋ ಪ್ರಭಾವಶಾಲಿಗಳು SITನ ಕೊಂಡ್ಕೊಂಡ್ಬಿಡ್ತಾರೆ, ಅಷ್ಟು ಕೋಟಿ ಇಷ್ಟು ಕೋಟಿ ಕೊಟ್ಟು ಕೊಂಡ್ಕೊಂಡ್ಬಿಡ್ತಾರೆ. ಇದನ್ನೆಲ್ಲ ಪೊಲೀಸರು ಹೆಂಗೆ ನೋಡ್ತಾರೆ ಅಂತ, SIT ಆಫೀಸರ್ಸ್ ಹೆಂಗೆ ನೋಡ್ತಾರೆ ಇದನ್ನ? ನೋಡಿ, ಇಲ್ಲದನ್ನ ಮಾತಾಡೋಕ್ಕೆ ಜನ ಇರೋದನ್ನ ಮಾತಾಡೋಕ್ಕೆ ನಾವಿದ್ದೀವಿ ಅಷ್ಟೇ. ಓಕೆ, ಅವ್ರು ಇಲ್ಲದ ಮಾತಾಡೋಕ್ಕೆ ಜನ ಇರೋದು, ಅವ್ರು ಮಾತಾಡ್ತಾರೆ. ಬಟ್ ಕಾನೂನು ಅನ್ನೋದು ಕಾಮನ್ ಸೆನ್ಸ್ ಅಷ್ಟೇ. ಕಾನೂನು ಅಂದ್ರೆ ಏನು ಬೇರೆ ಏನಲ್ಲ, ಕಾಮನ್ ಸೆನ್ಸೇ ಕಾನೂನಾಗಿರೋದು. ಓಕೆ, ಈಗ ಅವನಿಗೆ ಅವಕಾಶ ಕೊಟ್ಟಿದ್ದೀರಾ, ಅವನಿಗೆ ಫಸ್ಟು ಏನು ಮಾಡಬೇಕು ಅದನ್ನು ಮಾಡಲಿಲ್ಲ ನೀವು. ಓಕೆ, ಅವ್ನು ಬುರುಡೆ ತಂದಾಗ ಆ ಕೆಲಸ ಫಸ್ಟ್ ಮಾಡಬೇಕಾಯ್ತು. ಅವ್ನು ಹೇಳಿರೋದು ಎಷ್ಟು ಸತ್ಯ ಅನ್ನೋದು ಅಲ್ಲಿ ಕ್ಲಿಯರ್ ಆಗಬೇಕಾಯ್ತು, ಓಕೆ, ಅದು ಮಾಡಿಲ್ಲ ಇಲ್ಲಿ. ಓಕೆ, ಎರಡನೇದು ಕೋರ್ಟಿಗೆ ತಗೊಂಡೋಗಿ ನಿಲ್ಲಿಸಿದ್ರಿ. ಓಕೆ, ಅವನು 164 ಸ್ಟೇಟ್ಮೆಂಟ್ ಮಾಡ್ದ. 164 ಸ್ಟೇಟ್ಮೆಂಟ್ ಅಂದ ತಕ್ಷಣ ಅದೇನು ಬ್ರಹ್ಮನ ಅದು ಈಶ್ವರನ ವಾಣಿ ಅಲ್ಲ ಅದು. ಅದನ್ನ ಫಸ್ಟು ಅದು ಸಾಧ್ಯತೆಗಳನ್ನು ಯೋಚನೆ ಮಾಡಬೇಕಿತ್ತು. ಓಕೆ, ಒಬ್ಬನೇ ವ್ಯಕ್ತಿ ಒಂದು ಹೆಣನ ಉಣೋದಕ್ಕೆ ಎಷ್ಟು ಮಟ್ಟಕ್ಕೆ ಸಾಧ್ಯಗಳು, ಹಳ್ಳ ತೆಗಿಯೋಕ್ಕೆ ಎಷ್ಟು, ಹೆಣ ಎಲ್ಲಿ ಬಿದ್ದಿತ್ತು ಅಲ್ಲಿಂದ ಒತ್ಕೊಂಬರೋದಿಲ್ಲ. ಕಾಮನ್ ಸೆನ್ಸ್ ಯೋಚನೆ ಮಾಡಬೇಕು. ಪೊಲೀಸರೇ ಹೆಲ್ಪ್ ಮಾಡಿದ್ರು ಅಂತ ಆತ ಹೇಳಿರೋದು. ಅಲ್ಲ ಪೊಲೀಸರು ಆತನಿಗೆ ಹೆಲ್ಪ್ ಮಾಡಿದ್ರು, ಗುಂಡಿ ತೋಡಿ. ಇದು ನೋಡಿ, ಅವನು ಹೇಳಿರೋದು ಎಷ್ಟು ಪೊಲೀಸರ ಹತ್ರ ಹೋಗ್ಲೇ ರಿಲಯಬಿಲಿಟಿ ಇಲ್ಲ ಸರ್, ಎಲ್ಲದು ಬಾಯಿ ಮಾತಿನ ಮೇಲೆ ಎಲ್ಲ ಇಡೀ ಅದನ್ನೇ ನಾನು ಹೇಳ್ತಾ ಇರೋದು. ಮೀನಾವ್ರೆ, ನಾನು ಹೇಳ್ತಾ ಇರೋದು ಅದನ್ನೇ. ಕಾಮನ್ ಸೆನ್ಸ್ ಅನ್ನು ಉಪಯೋಗಿಸ್ಬೇಕಿತ್ತು ಇಲ್ಲಿಂತ ನಾನು ಕೇಳ್ತಾ ಇರೋದು. ಕಾನೂನು ಚೌಕಟ್ಟಿಗೆ ಬರುತ್ತೆ ಯಾವಾಗ ಕಾಮನ್ ಸೆನ್ಸ್ ರಿಲೇಬಲ್ ಆಗಿದ್ದಾಗ, ನೀವು ಹೇಳಿರೋ ವಿಚಾರ ಸತ್ಯಕ್ಕೆ ಹತ್ರಕ್ಕೆ ಬಂದಾಗ. ಇದು ಸತ್ಯಕ್ಕೆ ಹತ್ರ ಇಲ್ಲ. ಪೊಲೀಸರು ಹೆಲ್ಪ್, ರೇಪ್ ಮಾಡಿರೋ ಹೆಣ 100 ಹೆಣನ ಪೊಲೀಸರು ಹೆಲ್ಪ್ ಮಾಡ್ತಾರೆ ಮುಚ್ಚಕ್ಕೆ, ಎಲ್ಲರೂ ಸಾಧ್ಯ. ಪೊಲೀಸರು ಹೆಲ್ಪ್ ಮಾಡೋದು ಒಂದೇ ಅಲ್ಲ, ತನ್ನನ್ನ ದಬ್ಬಾಳಿಕೆಗೊಳಪಡಿಸಿ, ತನ್ನನ್ನ ಜೀವ ಬೆದರಿಕೆ ಹಾಕಿ, ಥಳಿತ ನೋವು ಇಂಥದೆಲ್ಲ ಉಂಟು ಮಾಡಿ ತಾನು 100 ಹೆಣ ಉಣೋರ್ಗು ಇಷ್ಟೆಲ್ಲ ನೋವು ಅನುಭವಿಸೋ ಅವಶ್ಯಕತೆ ಅವನಿಗಿತ್ತ ಅಂತ ಹೇಳೋ ಪ್ರಕಾರ. 100 ಹೆಣ ಉಣೋವರ್ಗು ಇವನಿಗೆ ಅಲ್ಲಿಂದ ತಪ್ಸ್ಕೊಂಡು ಹೋಗ್ಬೋದಿತ್ತಲ್ಲ, ಅಲ್ಲಿಂದ ದೂರ ಇರ್ಬೋದಿತ್ತಲ್ಲ, ಹೋಗಿ ಬೇರೆ ಕಡೆ ಈಗ ಬಂದೇನು ಹೇಳ್ದಂಗೆ ಅವತ್ತೇ ಹೇಳ್ಬೋದಿತ್ತಲ್ಲ. ಇದೆಲ್ಲ ಪಾಸಿಬಿಲಿಟಿ ಇಲ್ಲ ಅಂತ ಏನಿಲ್ವಲ್ಲ. ನೀವು ಒಂದು ಹಗರಣ ಜ್ಞಾಪಿಸ್ತೀನಿ ನಿಮಗೆ. ರಾಮಚಂದ್ರ ಮಠದ ಮೇಲೆ ಆ ಮಠದಲ್ಲಿದ್ದಂಥವ್ರೆ ಒಂದು ಕಂಪ್ಲೇಂಟ್ ಮಾಡ್ತಾರೆ. ಎಲ್ಲೆಲ್ಲೋ ಅವ್ರಿಗೆ ರೇಪ್ ಆಯಿತು ಅಂತ ದೇಶ ಎಲ್ಲ ಸುತ್ತಿ ವಿಚಾರ ಆಗುತ್ತೆ. ಅಲ್ಟಿಮೇಟಾಗಿ ಏನಾಗುತ್ತೆ, ಕೇಸು ಕೋರ್ಟಲ್ಲಿ ಪ್ರೂವ್ ಆಗೋದೇ ಇಲ್ಲ ಅದು. ಯಾಕೆಂದರೆ ಎಲ್ಲೂ ಅವ್ರು ಎವಿಡೆನ್ಸನ್ನು ಕೊಡೋದಿಲ್ಲ. ಏನು ರೇಪ್ ಆಗಿದೆ ಅಂತ ಹೇಳ್ಕೊಂಡು ಹೋಗಿದ್ದು ಬಿಟ್ಟರೆ ಆ ಥರದ ಒಂದು ಸರ್ಕಮ್ಸ್ಟೆನ್ಸಸ್ನ ಎಲ್ಲೂ ತರಕ್ಕೆ ಆಗಲಿಲ್ಲ ಅದು. ಅಂದರೆ ಅಲ್ಲಿಗೆ ಇವತ್ತು ಈ ಪ್ರಶ್ನೆಯಲ್ಲಿ ಎಲ್ಲರೂ ಯೋಚನೆ ಮಾಡಲೇಬೇಕಾಯ್ತು ಮೊದಲು ಸ್ಟೇಜಲ್ಲಿ, ಮಾಡಲಿಲ್ಲ ಇವರು. ಈಗ 13 ಆಯಿತು. ನಾನು ಅದೇ ಹೇಳ್ತಾ ಇರೋದು, ನಾಳೆ ಇನ್ನು 13 ಎಲ್ಲಿಗೆ ಹೋಗಿ ನಿಲ್ತೀರಾ ನೀವು? ಈಗ ನಾಳೆ ಅವ್ನು ಮತ್ತೆ ಇನ್ನೂ 13 ತೋಡಿ. ಈಗ ಜೊತೆಗೆ ಈಗ AC ಅವ್ರಿಗೆ ಸಂಡೇ ರಜಾ ಅಂತೆ, FS ಅಲ್ಲಿ ಸಂಡೇ ರಜಾ. ಇನ್ವೆಸ್ಟಿಗೇಷನ್ ಅಲ್ಲಿ ನೀವು ರಜಾ ಪಜಾ ಅಂತ ಪೊಲೀಸರು ಒಬ್ಬರಿಗೆ 24 hours 24/7. ಈಗ ಪೊಲೀಸರು ಏನ್ ಮಾಡ್ತಾರೆ ಹಂಗೆ ಹೇಳಿದ್ರೆ ಇನ್ನೂ 13 ತೋಡೋಣ ಬನ್ನಿ ಅಂದ್ರೆ ಏನ್ ಹೇಳ್ತಾರೆ? ಅಲ್ಲ, ಈಗ ಅದನ್ನೇ ಒಂದು ಕನ್ಕ್ಲೂಷನ್ ಇವ್ರು ಬರಲೇಬೇಕಾಗುತ್ತೆ. ಅವನ್ನ ಮತ್ತೆ ಡೀಟೇಲ್ ಆಗಿ ಇಂಟ್ರಾಗೇಟ್ ಮಾಡ್ಬೇಕಾಗುತ್ತೆ. ಅವ್ನು ಏನು ಹೇಳಿದಾನೆ ಅದು ಎಷ್ಟು ರಿಲಯಬಲ್ಲು, ಯಾವ ಪೊಲೀಸರು ಇದ್ರು, ಯಾವ ಪೊಲೀಸು ಯಾವ ಇಯರಲ್ಲಿದ್ದರು, ಇದೆಲ್ಲದು ವಿಚಾರ ಇವ್ನು ತರಬೇಕಾಗುತ್ತೆ. ಒಂದು ಹೆಣ ಅವನು ಉಣಕ್ಕೆ ನೋಡಿ,
ಹೆಣ 50 kg ಇರುತ್ತೋ 60 kg ಇರುತ್ತೋ 70 kg ಇರುತ್ತೋ ಇವನು ಅಷ್ಟೇ ಹೆಣನ ಆ ಗುಡ್ಡಗಳಲ್ಲಿ ಕಾಡೊಳಗೆ ಎತ್ಕೊಂಡು ಹೋಗಿ ಹಳ್ಳ ತೆಗೆದು ಉಣೋದಕ್ಕೆ ಎಷ್ಟು ಪಾಸಿಬಿಲಿಟಿ ಇದೆ ಅನ್ನೋದನ್ನ ಒಂದೇನೋ ಮಾಡಿದ್ರೆ ಒಪ್ಕೊಂಡು ಕೇಳ್ಬೋದು. ಮಾಡಿದ್ರೆ ಯಾರು ಹೆಲ್ಪ್ ಮಾಡಿದ್ರು? ಅವ್ರೆಲ್ಲಿ 100 ಹೆಣಕ್ಕೂ 100 ಎಲ್ಲಿ ಪೊಲೀಸ್ ಅಷ್ಟೊಂದು ಜನ ಪೊಲೀಸ್ ಇವ್ರಿಗೆ ಸಿಕ್ಕಿದ್ದಾರೆ ಇವನಿಗೆ ಬಂದು ಸಹಾಯ ಮಾಡೋದಕ್ಕೆ. ಏನು ಗ್ರಾಚಾರನ ಅವರು ಜೈಲ್ಗೆ ಹೋಗಕ್ಕೆ ಅವರು? ರೈಟ್. ಕಾನೂನು ಯಾವತ್ತು ಕಾಮನ್ ಸೆನ್ಸ್ನ ಆಧಾರದ ಮೇಲೆ ಇರಬೇಕು ಅಂತ ಲೋಕೇಶ್ವರಪ್ಪ ಅವರು ಬಹಳ ಸರಿಯಾಗಿ ಸೂಕ್ತವಾಗಿ ಹೇಳಿದ್ರು. ನಮ್ಮ ಇವತ್ತಿನ ಎಲ್ಲ ಗೆಸ್ಟ್ಗಳಿಗೂ ಕೂಡ ಅನಂತ ಧನ್ಯವಾದಗಳು. ವೀಕ್ಷಕರೇ, ಕೊನೆಯದಾಗಿ ಇರ್ತಕ್ಕಂಥ ಪ್ರಶ್ನೆ ಅಂತಂದರೆ, ಇಲ್ಲಿ ಧರ್ಮ, ರಾಜಕೀಯ, ಮತ್ತೊಂದು ವಿಚಾರಧಾರೆ, ಇನ್ನೊಂದು ಯಾರ್ದೋ ಹೆಸರು ಹಾಳು ಮಾಡಬೇಕು ಅನ್ನೋದು ಅಥವಾ ಯಾರ್ದೋ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಎಣೆ ಇಲ್ಲ ಅನ್ನೋದು, ಇಲ್ಲಿ ಏನೋ ನಡೆದಿದೆ ಯಾವುದು ಮ್ಯಾಟ್ರ್ ಆಗಲ್ಲ. ಮ್ಯಾಟ್ರ್ ಆಗೋದು ಸಾಕ್ಷಿ ಏನು ಸಿಗತ್ತೆ, ತನಿಖಾ ತಂಡಕ್ಕೆ ಸಾಕ್ಷಿ ಏನು ಸಿಗತ್ತೆ, ಈ ನೆಲದ ಕಾನೂನು ಏನು ಹೇಳತ್ತೆ, ಕಾನೂನಿನ ಪ್ರಕಾರ ಏನು ಪ್ರೂವ್ ಆಗತ್ತೆ. ಅಲ್ಟಿಮೇಟ್ಲಿ ಲಾ ಅಂತ ಇರದೆ ನಮ್ಮನ್ನೆಲ್ಲರನ್ನ ರಕ್ಷಣೆ ಮಾಡೋದಕ್ಕೆ. ಸೊ ಕಾನೂನು, ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಅದನ್ನು ನಂಬೋಣ, ಈ ದೇಶದ ಸಂವಿಧಾನವನ್ನು ಗೌರವಿಸೋಣ. ಏನಾಗುತ್ತೆ ನಾಳೆ ನಾಡಿದ್ದು 10, 11, 12 ಅಲ್ಲೂ ಎಲ್ಲ ಗುಂಡಿ ತೆಗೆದಾಗ ಏನು ಸಿಗುತ್ತೆ ಕಾದು ನೋಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. MDH ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDH ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ.